ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಆಲ್ ಆಫ್ ಯು. MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಕರ ಒಂದು ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ಗ್ರೂಪ್ ಗೇಮ್ಸಲ್ಲಿ ಬರುವಂತಹ ವಾಲಿಬಾಲ್ ಈ ಒಂದು ವಿಷಯದ ಕುರಿತು ಇವತ್ತಿನ ತರಗತಿಯನ್ನು ಮಾಡ್ತಾಯಿದ್ದೀನಿ. ಈ ಹಿಂದೆ ನಾನು ಗ್ರೂಪ್ ಗೇಮ್ಸಲ್ಲಿ ಕಬಡ್ಡಿ ತಿಳ್ಕೊಂಡಿದ್ವಿ, ಖೋಖೋ ತಿಳ್ಕೊಂಡಿದ್ವಿ. ಇವಾಗ ಮೂರನೇ ಗೇಮ್ ಬಂದುಬಿಟ್ಟು ವಾಲಿಬಾಲ್. ಈ ಒಂದು ಗೇಮ್ಸ್ ಮೇಲೆ ಇವತ್ತಿನ ತರಗತಿಯನ್ನು ಮಾಡ್ತಾಯಿದ್ದೀನಿ. ನೋಡಿರಿ, ವಾಲಿಬಾಲ್ ಗ್ರೌಂಡ್ ಕೊಟ್ಟಿದ್ದಾರೆ. ಫಸ್ಟಿಗೆ ವಾಲಿಬಾಲ್ ಗ್ರೌಂಡ್ ಉದ್ದೇಶ ಇರ್ತೈತೆ ಅಂತಂದರೆ 18 ಇರ್ತೈತೆ, ಅಗಲ 9 ಇರ್ತೈತೆ. ಇದು ಸೆಂಟ್ರಲ್ ಲೈನ್ ಅಂತೀವಿ, ಇದು ಅಟ್ಯಾಕ್ ಲೈನ್, ಇದು ಬ್ಯಾಕ್ ಲೈನ್, ಇದು ಸರ್ವಿಸ್ ಏರಿಯಾ ಆಗಿರ್ತೈತೆ. ಇಲ್ಲಿ ಅಟ್ಯಾಕ್ ಲೈನಿಂದ ಅಂದರೆ ಸೆಂಟ್ರಲ್ ಲೈನಿಂದ ಅಟ್ಯಾಕ್ ಲೈನಿಗೆ 3 ಮೀಟರ್ ಇರ್ತೈತೆ. ಅಟ್ಯಾಕ್ ಲೈನಿಂದ ಎಂಡ್ ಲೈನಿಗೆ ಅಥವಾ ಬೇಸ್ ಲೈನಿಗೆ ಎಷ್ಟು ಇರ್ತೈತೆ ಅಂದರೆ ಅದು 6 ಮೀಟರ್ಸ್ ಇರ್ತೈತೆ. ನೋಡಿರಿ, ಫಸ್ಟ್ ಎಷ್ಟು ತಿಳ್ಕೊಳ್ಳೋಣ. ಈ ಆಟವನ್ನು ಮನೋರಂಜನೆಗಾಗಿ ಬಟ್ಟೆ ಸುತ್ತಿದ ದಪ್ಪವಾದಂತಹ ಚೆಂಡನ್ನು ಎರಡೂ ಕಂಬದ ಒಂದು ದಾರಗಳಿಗೆ ಏನು ಮಾಡ್ತಾರೆ, ಕಳಿಸುವ ಮೂಲಕ, ಅಂದರೆ ಬಟ್ಟೆ ಸುತ್ತಿದ ದಪ್ಪವಾದ ಚೆಂಡನ್ನು ಎರಡೂ ಕಂಬಗಳಿಗೆ, ಆ ಕಂಬ ಈ ಕಂಬ ಕಟ್ಟಿರ್ತಾರಲ್ಲ, ಆ ಎರಡೂ ಕಂಬಗಳಿಗೆ ದಾರದ ಮೇಲೆ ಕಳಿಸುವಂಥ ಒಂದು ಪ್ರಯತ್ನಗಳು ನಡೀತಾ ಇರ್ತವೆ. ಚೆಂಡು ಎದುರಾಳಿ ಅಂಕಣದಿಂದ ಬರುವಾಗ ಅಡ್ಡವಾಗಿ ಕಟ್ಟಿರುವ ದಾರದ ಮೇಲೆ ಏನು ಮಾಡ್ತಾಯಿತ್ತು, ವಾಲ್ ಬರ್ತಾಯಿತ್ತು. ಹಾಗಾಗಿ ಅದಕ್ಕೆ ವಾಲಿಬಾಲ್ ಅಂತೇಳಿ ಹೆಸರು ಬರ್ತೈತೆ. ವಾಲಿಬಾಲ್ ಆಟವು ಒಂದು ಪ್ರೀತಿಯ ಸಂಕೇತ, ಲವ್ ಅಂಥೇಳಿ ಕರಿತೀವಿ. ಇದೊಂದು ಪ್ರೀತಿಯ ಸಂಕೇತ. ವಾಲಿಬಾಲ್ ಆಟ ಅನ್ನೋದೊಂದು ಪ್ರೀತಿಯ ಸಂಕೇತ. ಲವ್ ಆ್ಯಂಡ್ ಆಲ್ ಅಂಕಂಬ ಏನಾಗ್ತೈತೆ, ಪ್ರಾರಂಭ ಆಗ್ತೈತೆ. ಈ ಆಟವು ಇದನ್ನು ಪ್ರಾರಂಭ ಆಗ್ತದೆ, ಲವ್ ಆಲ್ ಲವ್ ಅಂತ. ಇದೊಂದು ಪ್ರೀತಿಯ ಸಂಕೇತವಾಗಿದ್ದು ಆಟವು ಲವ್ ಆಲ್ ಲವ್ ಅನ್ನುವಂಥ ಅಂಕದಿಂದ ಪ್ರಾರಂಭ ಆಗ್ತೈತಿ. ಯಾವ ಅಂಕದಿಂದ ಹೆಂಗೆ ಪ್ರಾರಂಭ ಮಾಡ್ತೀವಿ ಅಂತ ಕೇಳ್ತಾರೆ, ಅದಕ್ಕೆ ನೆನ್ಪಿಟ್ಕೋಬೇಕು. ಈ ಆಟವನ್ನು ಜಾರಿಗೆ ತಂದವರು ಅಮೇರಿಕದ ವಿಲಿಯಂ ಜಿ ಮಾರ್ಗನ್ ಅವರು ಏನು ಮಾಡ್ತಾರೆ, 1985ರಲ್ಲಿ ಫೆಬ್ರವರಿ 9ರಂದು ಏನು ಮಾಡ್ತಾರೆ, ಇದನ್ನು ಕಂಡುಹಿಡಿತಾರೆ. ಫೆಬ್ರವರಿ 9, 1895ರಲ್ಲಿ ಹೋಲಿಯಾಕ್ ಮೆಸ್ಯಾಚುಸೆಟ್ಸ್ ಎಂಬಲ್ಲಿ ಪ್ರಾರಂಭ ಆಯ್ತೈತಿ ಒಂದು ವಾಲಿಬಾಲು. ಈ ಆಟದ ಮೊದಲ ಹೆಸರು ಏನಾಗಿತ್ತು, ಮಿಂಟರ್ನೆಟ್. ಇವಾಗ ವಾಲಿಬಾಲ್ ಅಂತ ಕರಿತೀವಿ, ಅದರ ಮೊದಲ ಹೆಸರು ಏನಾಗಿತ್ತು, ಮಿಂಟರ್ನೆಟ್. 1896ರ ವೇಳೆಗೆ ವಾಲಿಬಾಲ್ ಅಂಥೇಳಿ ಯಾರು ಒಂದು ಹೆಸರು ಬದಲಾಯಿಸ್ತಾರೆ ಅಂದರೆ ಡಾಕ್ಟರ್ ಹಾಲ್ಸ್ಟೆಡ್ ಅವರು 1896ರಲ್ಲಿ ಏನು ಮಾಡ್ತಾರೆ, ಹೆಸರನ್ನು ಬದಲಿಸ್ತಾರೆ. ಅಂದರೆ ಒಂದು ವರ್ಷ ಇರ್ತೈತೆ, 1895ರಲ್ಲಿ ಹುಟ್ಕೊಳ್ತೈತೆ. ಒಂದು ವರ್ಷ ಆದಮೇಲೆ ಏನು ಮಾಡ್ತಾರೆ, ಹೆಸರನ್ನು ಬದಲಾವಣೆ ಮಾಡ್ತಾರೆ. ವಿಲಿಯಂ ಜಿ ಮಾರ್ಗನ್ ಅವರು 1917ರಲ್ಲಿ ಆಟದ ನಿಯಮಗಳನ್ನು ಬರೀತಾರೆ. ಎಷ್ಟಾಗಿ ಬರೀತಾರೆ, 1917ರಲ್ಲಿ ಆಟದ ನಿಯಮಗಳು ಬರೆದರು. ನೆನ್ಪಿಟ್ಕೋಬೇಕಿದು. 1947ರಲ್ಲಿ ಏನಾಯಿತು, ಅಂತಾರಾಷ್ಟ್ರೀಯ ವಾಲಿಬಾಲ್ ಫೆಡರೇಷನ್ ಏನಾಗ್ತದೆ, ಸ್ಥಾಪನೆ ಆಗ್ತದೆ. ಅದಕ್ಕೆ ಏನಂತೀವಿ, ಫಿಫಾ ಅಂತೇಳಿ ಕರಿತೀವಿ, ಫೆಡರೇಷನ್ ಇಂಟರ್ನ್ಯಾಷನಲ್ ದ ವಾಲಿಬಾಲ್ ಅಂತೇಳಿ. ಇದರ ಮೊದಲ ಒಂದು ಅಧ್ಯಕ್ಷರಾಗಿರ್ತಾರೆ ಅಂದರೆ ಯಾರಾಗಿರ್ತಾರೆ ಅಂದರೆ ಪಾಲ್ ಲಿಬೌಡ್ ಅವರು ಆಗಿರ್ತಾರೆ. ಯಾರು ಮೊದಲ ಅಧ್ಯಕ್ಷರು, ಪಾಲ್ ಲಿಬೌಡ್ ಅವರು. 1949ರಲ್ಲಿ ವಾಲಿಬಾಲ್ನಲ್ಲಿ ವರ್ಲ್ಡ್ ಕಪ್ಗಳು ಸ್ಪರ್ಧೆ ಆಗ್ತವೆ. ವರ್ಲ್ಡ್ ಕಪ್ 1964ರ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ವಾಲಿಬಾಲ್ ಏನು ಮಾಡ್ತದೆ, ಅಧಿಕೃತವಾಗಿ ಸೇರ್ಪಡೆ ಆಗ್ತೈತೆ. 1964ರಲ್ಲಿ ಟೋಕಿಯೋ ಒಂದು ಒಲಿಂಪಿಕ್ಸ್ನಲ್ಲಿ ಏನಾಗ್ತೈತೆ, ವಾಲಿಬಾಲ್ ಸೇರ್ಪಡೆ ಆಯ್ತೈತೆ. ವರ್ಲ್ಡ್ ಕಪ್ ನಡೆದಿದ್ದು 1949ರಲ್ಲಿ. ಆದರೆ ಟೋಕಿಯೋ ಒಲಿಂಪಿಕ್ಸ್ಗೆ ವಾಲಿಬಾಲ್ ಯಾವಾಗ ಸೇರ್ಪಡೆ ಆಯಿತು ಅಂದರೆ 1964ರಲ್ಲಿ ಏನಾಗ್ತೈತೆ, ಸೇರ್ಪಡೆ ಆಗ್ತೈತೆ. 1951ರಲ್ಲಿ ಆಲ್ ಇಂಡಿಯಾ ವಾಲಿಬಾಲ್ ಫೆಡರೇಷನ್ ಏನಾಗ್ತದೆ, ಸ್ಥಾಪನೆ ಆಗ್ತದೆ. 1951ರಲ್ಲಿ ಆಲ್ ಇಂಡಿಯಾ ವಾಲಿಬಾಲ್ ಫೆಡರೇಷನ್ ಸ್ಥಾಪನೆ ಆಯಿತು. 1952ರ ಮಾಸ್ಕೋ ವಿಶ್ವಕಪ್ ವಾಲಿಬಾಲ್ನಲ್ಲಿ ಪ್ರಥಮವಾಗಿ ಭಾರತ ಏನು ಮಾಡ್ತೈತೆ, ಭಾಗವಹಿಸ್ತದೆ. 1952 ಮಾಸ್ಕೋ ಒಲಿಂಪಿಕ್ಸ್ ಅಲ್ಲ, ವಿಶ್ವಕಪ್, ಅಲ್ಲಿ ಏನಾಗ್ತೈತೆ, ವಾಲಿಬಾಲ್ ಸೇರ್ಪಡೆ ಆಗ್ತದೆ. ಒಲಿಂಪಿಕ್ ಬಂದರೆ ಟೋಕಿಯೋ ಒಲಿಂಪಿಕ್, ಅದು ಯಾವಾಗ 1964ರಲ್ಲಿ ಟೋಕಿಯೋ ಒಲಿಂಪಿಕ್ ಸೇರಿದರೆ 1952 ಮುಂಚೆನೇ ಏನು ಮಾಡ್ತೈತೆ, ಮಾಸ್ಕೋದಲ್ಲಿ ನಡೆದಂಥ ವಿಶ್ವಕಪ್ನಲ್ಲಿ ಏನಾಗ್ತೈತಿ, ವಾಲಿಬಾಲು ಪ್ರಥಮವಾಗಿ ಭಾರತ ಭಾಗವಹಿಸ್ತೈತೆ. 1957ರಲ್ಲಿ ಮಾಸ್ಕೋದ ಸ್ಪರ್ಧೆಯಲ್ಲಿ ಮಹಿಳೆಯರಿಗೂ ಅವಕಾಶ ಕೊಡ್ತಾರೆ.
1952ರಲ್ಲಿ ಮಾಸ್ಕೋದಲ್ಲಿ ವಿಶ್ವಕಪ್ ಏನು ನಡೀತಾವಲ್ಲ, ಆ ಒಂದು ವಿಶ್ವಕಪ್ನಲ್ಲಿ ಮಹಿಳೆಯರಿಗೂ ಕೂಡ ಏನು ಮಾಡ್ತಾರೆ, ಅವಕಾಶ ನೀಡ್ತಾರೆ. ಎಷ್ಟರಲ್ಲಿ ಅಂದರೆ 1957ರಲ್ಲಿ. 1953ರಿಂದಲೂ ಭಾರತದ ಮಹಿಳೆಯರು ಏನು ಮಾಡ್ತಿದ್ರು, ಮಹಿಳೆಯರು ಈ ಆಟವನ್ನು ಆಡ್ತಾಯಿದ್ರು. ಆದರೆ ಆಗ ಅತ್ಯಂತ ಪ್ರಸಿದ್ಧವಾದಂತಹ ಆಟ ಯಾವುದು ಅಂದರೆ ಅದು ವಾಲಿಬಾಲ್ ಅಂಥೇಳಿ ಹೆಸರು ಪಡೆದುಕೊಂಡಿತ್ತು. ಜಗತ್ತಿನ ಶ್ರೀಮಂತರ ಆಟ ಯಾವುದಂದ್ರೆ ಅದು ವಾಲಿಬಾಲ್. ವಾಲಿಬಾಲ್ ಪ್ರಚಾರ ಮಾಡುವಲ್ಲಿ ಪ್ರಮುಖ ಒಂದು ಪಾತ್ರ ವಹಿಸಿದಂಥ ಸಂಸ್ಥೆ ಯಾವುದಂದ್ರೆ ಅದು YMCA ಅಂದರೆ ಯಂಗ್ ಮೆನ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ಅಂತ ಕರಿತೀವಿ. 1970ರಲ್ಲಿ ಅದೇನಾಗ್ತದೆ, ಪ್ರಾರಂಭ ಆಗ್ತೈತೆ. 1916ರಲ್ಲಿ ವಾಲಿಬಾಲ್ ನಾವೇನು ಸರ್ವಿಸ್ ಮಾಡ್ತೀವಲ್ಲ, ಆ ಒಂದು 3 ಸ್ಪರ್ಶ ಯತ್ನ ನಿಯಮಗಳನ್ನು ಅಳವಡಿಸಲಾಯಿತು. ಎಷ್ಟರಲ್ಲಿ? 1916ರಲ್ಲಿ. ಪ್ರಥಮ ಒಂದು ಮಹಾಯುದ್ಧ ಸಂದರ್ಭದಲ್ಲಿ ಅಮೆರಿಕದ ಭೂಸೇನಾ ದಳದ ಸೈನಿಕರು ಏನು ಮಾಡ್ತಾರೆ, ವಾಲಿಬಾಲ್ ಆಟವನ್ನು ಯುರೋಪಿನ ಒಂದು ಖಂಡಕ್ಕೆ ಏನು ಮಾಡ್ತಾರೆ, ಪರಿಚಯಿಸಿ ಕೊಡ್ತಾರೆ. ಒಂದು ತಂಡದಲ್ಲಿ ಇಷ್ಟು ಜನ ಆಟಗಾರರು ಇರಬೇಕಂದ್ರೆ 12 ಜನ ಆಟಗಾರರು ಇರಬೇಕು. 6 ಮಂದಿ ಏನಿರಬೇಕು, ಅವರಲ್ಲಿ 6 ಮಂದಿ ಅಂಕಣದಲ್ಲಿರುವಂಥ ಆಟಗಾರರು, ಉಳಿದ 6 ಮಂದಿ ಏನಾಗ್ತದೆ, ಬದಲಿ ಆಟಗಾರರು. 6+6 6 ಆಡುವವರು, 6 ಬದಲಿ ಆಟಗಾರರು ಅಂತೇನು ಕರಿತೀವಿ. 2 ಸಮಯದಲ್ಲಿ ಪಂದ್ಯ ಪ್ರಾರಂಭಿಸಲು 6 ಮಂದಿ ಆಟಗಾರರು ಅಂಕಣದಲ್ಲಿರಬೇಕು. ಆಟಗಾರರ ಎದೆ ಸಂಖ್ಯೆ ಎಲ್ಲಿಂದ ಪ್ರಾರಂಭ ಆಗುತ್ತಂದರೆ 1ರಿಂದ 18ರವರೆಗೂ ಏನಾಗ್ತದೆ, ಎದೆ ಸಂಖ್ಯೆಯನ್ನು ಕೊಟ್ಟಿರ್ತಾರೆ. ಬದಲಿ ಆಟಗಾರರು ಪ್ರತಿ ಸೆಟ್ನಲ್ಲಿ ಪ್ರತಿ ತಂಡಕ್ಕೆ 6 ಮಂದಿ ಆಟಗಾರರನ್ನು ಬದಲಿಸುವ ಅವಕಾಶ ಇರ್ತದೆ. ಇವರನ್ನು ಏಕಕಾಲದಲ್ಲಿ 1ರಿಂದ 6 ಜನ ಆಟಗಾರರನ್ನು ಬದಲಾವಣೆ ಮಾಡ್ಬೋದು. ಒಂದೇ ಕಾಲಕ್ಕೆ 6 ಜನ ಇರ್ತಾರಲ್ಲ, 6 ಜನಕ್ಕೂ ಕೂಡ ಬದಲಾವಣೆ ಮಾಡ್ಕೋಬೋದು. ಒಬ್ಬ ಮೂಲ ಆಟಗಾರನು ಬದಲಿ ಆಟಗಾರನಿಗೆ ಹೊರಗೆ ಬಂದಾಗ ಮತ್ತೆ ಪುನಃ ಅದೇ ಬದಲಿ ಆಟಗಾರನು ಹೊರಗೆ ತರಬೇಕಾದರೆ ಹೊರಗೆ ಬಂದ ಮೂಲ ಆಟಗಾರನೇ ಒಳಗಡೆ ಹೋಗಬೇಕು. ಯಾರು ಪರವಾಗಿ ಬಂದಿರೋ ಮತ್ತು ಅವರೇ ಹೋಗಬೇಕು ಒಳಗಡೆ. ಒಮ್ಮೆ ಬದಲಿ ಆಟಗಾರನು ಆಟಕ್ಕೆ ಬಂದರೆ ಆ ಆಟದಲ್ಲಿ ಇನ್ನೊಮ್ಮೆ ಒಳಗೆ ಏನೇನೋ ಬರುವಂತಿಲ್ಲ. ಒಮ್ಮೆ ಬದಲಿ ಆಟಗಾರನು ಆಟಕ್ಕೆ ಬಂದರೆ ಆ ಆಟದಲ್ಲಿ ಇನ್ನೊಮ್ಮೆ ಒಳಗೆ ಹೋಗುವಂತಿಲ್ಲ, ಇನ್ನೊಮ್ಮೆ ಒಳಗಡೆ ಹೋಗೋಂಗಿಲ್ಲ. ಈಗ ಗಮನಿಸಬೇಕಾದಂಥ ಅಂಶಗಳು: ಚೆಂಡನ್ನು ಸರ್ವ್ ಮಾಡುವ ಮೂಲಕ ಏನು ಮಾಡಬೇಕು, ನಾವು ಆಟಕ್ಕೆ ಚಾಲನೆ ಕೊಡಬೇಕು. ಆಟ ಏನು ಮಾಡಬೇಕು, ನಾವು ಸರ್ವ್ ಮಾಡುವುದರ ಮೂಲಕ ಏನಾಗ್ತದೆ, ಆಟ ಪ್ರಾರಂಭ ಆಗ್ತದೆ. ಈ ಆಟದಲ್ಲಿ ರ್ಯಾಲಿ ಪಾಯಿಂಟ್ ಸಿಸ್ಟಮ್ ಇದ್ದು ಪ್ರತಿ ಸರ್ವ್ನಲ್ಲೂ ಅಂಕಗಳು ಯಾವುದಾದ್ರೂ ಒಂದು ತಂಡಕ್ಕೆ ಸಿಗ್ತದೆ. ಇದೇನಿರ್ತೈತೆ, ಈ ಆಟದಲ್ಲಿ ರ್ಯಾಲಿ ಪಾಯಿಂಟ್ ಸಿಸ್ಟಮ್ ಇರ್ತೈತೆ. ಹಾಗಾಗಿ ಪ್ರತಿಯೊಂದು ಸರ್ವಿಸ್ನಲ್ಲಿ ಕೂಡ ಏನು ಆಗ್ತೈತೆ, ಒಂದು ಅಂಕಕ್ಕೆ ಸಿಗಬೇಕು, ಆ ತಂಡಕ್ಕೆ ಸಿಗಬೇಕು, ಇಲ್ಲಾಂದರೆ ಇದರಲ್ಲಿ ತಂಡಕ್ಕೆ ಸಿಗಬೇಕು. ಪ್ರತಿಯೊಂದು ಯಾವುದಾದ್ರೂ ಒಂದು ಅಂಕಕ್ಕೆ ಸಿಗ್ತೈತಿ ಅಂತ ಅರ್ಥ. ಆಟಗಾರರ ಸ್ಥಿತಿಯನ್ನು ಗಡಿಯಾರದ ಚಲನೆ ರೀತಿಯಲ್ಲಿ ಬದಲಾಗಬೇಕು. ಈ ರೀತಿ ಏನಾಗಬೇಕು, ಗಡಿಯಾರದ ಒಂದು ಚಲನೆ ರೀತಿಯಲ್ಲಿ ಬದಲಾಗಬೇಕು. ಎಲ್ಲ ಗೆರೆಗಳಾಗಲ್ಲ, ವಾಲಿಬಾಲ್ ಇರುವಂತಹ ಎಲ್ಲ ಗೆರೆಗಳಾಗಲ್ಲ. ಎಷ್ಟಿರ್ತದೆ 5 ಸೆಂಟಿಮೀಟರ್ ಇರ್ತೈತಿ. ನಾಯಕನು ಪಂದ್ಯಕ್ಕಿಂತ ಮುಂಚೆ ಏನು ಮಾಡಬೇಕು, ಸ್ಕೋರ್ ಶೀಟ್ ಮೇಲೆ ಸಹಿ ಹಾಕಬೇಕು. ನಾಯಕ ನೋಡಬೇಕು, ಪಂದ್ಯ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ಸ್ಕೋರ್ ಶೀಟ್ ಮೇಲೆ ಏನು ಮಾಡಬೇಕು, ಅವನು ಸಹಿಯನ್ನು ಹಾಕಿರಬೇಕು. ತಂಡದ ನಾಯಕನ ಸಂಖ್ಯೆಯ ಕೆಳಭಾಗದಲ್ಲಿ, ತಂಡದ ನಾಯಕನ ಸಂಖ್ಯೆ ಏನಿರ್ತೈತಲ್ಲ, ಇದು ಸಂಖ್ಯೆ, ಆ ಸಂಖ್ಯೆಯ ಕೆಳಭಾಗದಲ್ಲಿ 8 ಸೆಂಟಿಮೀಟರ್ ಇರಬೇಕು, ಉದ್ದ ಇರಬೇಕು, 2 ಸೆಂಟಿಮೀಟರ್ ಇರಬೇಕು, ಅಗಲ ಇರಬೇಕು. ಈ ರೀತಿ ಅಡ್ಡಪಟ್ಟಿಯನ್ನು ಹಾಕಿರಬೇಕು. ಚೆಂಡು ಅಂಕಣದಿಂದ ಹೊರ ಹೋಗಿದೆ, ಆವಾಗ ರೆಫ್ರಿಗಳ ಹತ್ತಿರ ಮಾತನಾಡುವಂತಹ ಅಧಿಕಾರ ಯಾರಿಗಿರ್ತೈತೆ ಅಂದರೆ ಅದು ನಾಯಕನಿಗೆ ಮಾತ್ರ ಇರ್ತೈತೆ. ಹಿಂದಿನ ಸಾಲಿನ ಯಾವುದೇ ಆಟಗಾರನಿಗೆ ಲಿಬ್ರೋ ಆಟಗಾರನ ಮರುಸ್ಥಾನ ಮಾಡಿಸ್ಬೋದು. ಹಿಂದಿನ ಸಾಲಿನ ಯಾವುದೇ ಆಟಗಾರನಿಗೆ ಲಿಬ್ರೋ ಆಟಗಾರನನ್ನು ಏನು ಮಾಡ್ಬೋದು, ನಾವು ಮರುಸ್ಥಾನ ಮಾಡಿಸ್ಬೋದು, ಅದರ ಬದಲಾವಣೆ ಮಾಡ್ಬೋದು ಅಂತ ಅರ್ಥ. ಈಗ ಟೈಮ್ಔಟ್. ಪ್ರತಿ ಒಂದು ಸೆಟ್ನಲ್ಲಿ ಒಂದು ತಂಡಕ್ಕೆ ಎಷ್ಟು ಟೈಮ್ಔಟ್ ಇರ್ತವೆ, 2 ಟೈಮ್ಔಟ್ಗಳು ಇರ್ತವೆ. ಅದರ ಕಾಲಾವಧಿ ಎಷ್ಟು ಅಂದರೆ 30 ನಿಮಿಷ. ಇದನ್ನು ಪಂದ್ಯ ಪ್ರಾರಂಭವಾದಾಗ ತೆಗೆದುಕೊಳ್ಬೋದು, ಅಥವಾ ಪಂದ್ಯ ನಡೆಯುತ್ತಿರುವಂತಹ ಸಂದರ್ಭದಲ್ಲಿ ಕೂಡ ಬೇಕಾದರೆ ತೆಗೆದುಕೊಳ್ಬೋದು. ಈ ಟೈಮ್ಔಟನ್ನು ಕೋಚ್ ಅಥವಾ ತಂಡದ ನಾಯಕ ಏನು ಮಾಡ್ತಾನೆ ಅಂದರೆ 2ನೇ ರೆಫ್ರಿ ಅಥವಾ ಸ್ಕೋರರ್ ಅವರ ಗಮನಕ್ಕೆ ಮೊದಲೇ ತಿಳಿಸಿ ಏನು ಮಾಡ್ಬೋದು, ಟೈಮ್ಔಟನ್ನು ತೆಗೆದುಕೊಳ್ಬೋದು. ತಂಡದ ನಾಯಕ ಅಥವಾ ಕೋಚ್ ಏನು ಮಾಡ್ಬೋದು, ಅವನು 2ನೇ ರೆಫ್ರಿ ಇರ್ತಾರಲ್ಲ ಅವರಿಗೆ ಅಥವಾ ಸ್ಕೋರರ್ ಅವರು ಯಾರಿಗಾದರೂ ಒಬ್ಬರ ಗಮನಕ್ಕೆ ತಂದು ಈ ಒಂದು ಟೈಮ್ಔಟನ್ನು ತೆಗೆದುಕೊಳ್ಬೋದು. ಆದರೆ ಅಂತಾರಾಷ್ಟ್ರೀಯ ಪಂದ್ಯದಲ್ಲಿ 1ರಿಂದ 4 ಸೆಟ್ವರೆಗೆ ಯಾವುದೇ ತಂಡ 1ರಿಂದ 4ನೇ ಸೆಟ್ವರೆಗೆ ಯಾವುದೇ ತಂಡ 8 ಅಥವಾ 16 ಅಂಕ ಗಳಿಸಿದ ತಕ್ಷಣವೇ ನೋಡ್ಬೋದು
ತೊಗೋಬೇಕು. ಅಲ್ಲಿ ಗಂಟ ತೊಗೊಳಕ್ಕಾಗಲ್ಲ. ಆದರೆ ಇಲ್ಲಿ ಪಂದ್ಯ ನಡೆಯುವಾಗ ಅಥವಾ ನಡೆಯುತ್ತಿರುವಾಗ ತೊಗೊಳ್ಬೋದು. ಒಂದರಷ್ಟೇ ಮಟ್ಟದಲ್ಲಿ ಏನು ಮಾಡೋಕ್ಕಾಗಲ್ಲ, ಹಂಗೆ ತೊಗೊಳಕ್ಕಾಗಲ್ಲ. 8 ಅಥವಾ 16 ಒಂದು ಅಂಕ ಗಳಿಸಿದ ತಕ್ಷಣ ಏನು ಮಾಡ್ಬೋದು, ಆವಾಗ ಟೈಮ್ ಔಟನ್ನು ತೊಗೊಳ್ಬೋದು. ಇಲ್ಲಿ ರಾಷ್ಟ್ರಮಟ್ಟದ ಎಷ್ಟಿದೆ 30 ಸೆಕೆಂಡ್ಸ್ ಇದ್ದರೆ, ಇಲ್ಲಿ ಎಷ್ಟಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 60 ಸೆಕೆಂಡ್ ತಾಂತ್ರಿಕ ಒಂದು ಟೈಮ್ ಔಟನ್ನು ಕೊಡ್ತಾರೆ. ನೋಡಿರಿ, ಎರಡು ಟೈಮ್ ಬೇರೆ ಬೇರೆ ಇದೆ. ನೋಡಿಲಿ ಏನು ಮಾಡ್ತಾರೆ, ರಾಷ್ಟ್ರ ಮಟ್ಟದಲ್ಲಿ 30 ಸೆಕೆಂಡ್ಸ್ ಕೊಟ್ಟರೆ ಇಲ್ಲಿ ಏನು ಮಾಡ್ತಾರೆ 60 ಸೆಕೆಂಡ್ಸ್ ಕೊಡ್ತಾರೆ. ವಾಲಿಬಾಲ್ ಅಂಕಣದ ಅಳತೆ ನೋಡಿರಿ, ಉದ್ದ ಎಷ್ಟಿದೆ 18 ಮೀಟರ್ ಇದೆ. ಅಗಲ ಎಷ್ಟಿದೆ 9 ಮೀಟರ್ ಇದೆ. 18 ಮೀಟರ್ ಉದ್ದ, 9 ಮೀಟರ್ ಅಗಲ. ಮಧ್ಯದ ಗೆರೆ ಎಷ್ಟಿರ್ತದೆ ಅದು 3 ಮೀಟರ್. ಮಧ್ಯದ ಗೆರೆಯಿಂದ ಫ್ರಂಟ್ ಜೋನ್ಗೆ ಇದು ಮಧ್ಯದ ಗೆರೆ, ಇದು ಫ್ರಂಟ್ ಜೋನ್. ಅಲ್ಲಿಂದ ಇಲ್ಲಿಗೆ ಎಷ್ಟಿರ್ತದೆ ಅಂದರೆ 3 ಮೀಟರ್ ಇರ್ತೈತೆ. ಇದು ಫ್ರಂಟ್ ಲೈನಿಂದ ನೋಡಿರಿ, ಫ್ರಂಟ್ ಲೈನ್ ಅಂದರೆ ಅಟ್ಯಾಕ್ ಅರ್ಹತ ಲೈನ್ ಅಂತ ಕೂಡ ಕರಿತೀವಿ. ಇದು ಅಟ್ಯಾಕ್ ಲೈನ್ ಅಂತ ಕೂಡ ಕರಿತೀವಿ. ಇಲ್ಲಿಂದ ಇಲ್ಲಿ ಗಂಟ ಬ್ಯಾಕ್ ಜೋನ್, ಇಲ್ಲಿ ಗಂಟ ಎಷ್ಟಿರ್ತದೆ ಅಂದರೆ ಅದು 6 ಮೀಟರ್ ಇರ್ತೈತೆ. ಕಂಬದಿಂದ ಕಂಬಕ್ಕೆ, ಇಲ್ಲಿ ಕಂಬ ಇದ್ದಾವೆ, ಇಲ್ಲಿ ಕಂಬ ಇದ್ದಾವೆ. ಈ ಕಂಬದಿಂದ ಕಂಬಕ್ಕೆ ಎಷ್ಟಿರ್ತದೆ ಅಂದರೆ 10 ಮೀಟರ್ ಇರ್ತೈತೆ. ಬದಿ ರೇಖೆಯಿಂದ 0.5ರಿಂದ 1 ಮೀಟರ್ ಹೊರಗೆ ಏನು ಮಾಡ್ತಾರೆ, ನೆಟ್ಟನ್ನು ಹಾಕಿರ್ತಾರೆ. ಕಂಬದ ಎತ್ತರ ಎಷ್ಟಿರ್ತೈತಿ ಹಾಗಾದರೆ, ಕಂಬದ ಎತ್ತರ 2.55 ಮೀಟರ್ಸ್ ಇರ್ತೈತೆ. 2.55 ಮೀಟರ್ಸ್ ಇರ್ತೈತೆ. ಚೆಂಡಿನ ತೂಕ, ವಾಲಿಬಾಲ್ ಚೆಂಡಿನ ತೂಕ ಎಷ್ಟಿರ್ತೈತೆ ಅಂದರೆ 260 ಗ್ರಾಮ್ನಿಂದ 280 ಗ್ರಾಮ್ ಇರ್ತೈತೆ. ಒಳ ಭಾಗದ ಗಾಳಿಯ ಒತ್ತಡ ಎಷ್ಟಿರಬೇಕು ವಾಲಿಬಾಲ್ ಅಂದರೆ 300ರಿಂದ 355 ಕಿಲೋಗ್ರಾಮ್ ಇರಬೇಕು. ಹಾಗಾದರೆ ಚೆಂಡಿನ ಸುತ್ತಳತೆ ಎಷ್ಟಿರಬೇಕು ವಾಲಿಬಾಲ್ದು ಅಂದರೆ ಅದು 65ರಿಂದ 67 ಸೆಂಟಿಮೀಟರ್ ಇರಬೇಕು. ಇವೆಲ್ಲ ಪ್ರತಿಯೊಂದು ಪಾಯಿಂಟ್ಸ್ ನಮಗೆ ಇಂಪಾರ್ಟೆಂಟ್. ನೆಟ್ಟಿನ ವಿವರ, 1 ಮೀಟರ್ ಏನಿರ್ತೈತೆ ಅಗಲ ಇರ್ತೈತೆ. 9.5 ಮೀಟರ್ನಿಂದ 10 ಮೀಟರ್ ಏನಿರುತ್ತೆ ಉದ್ದ ಇರ್ತೈತೆ. ಇಂಪಾರ್ಟೆಂಟ್. ನೆಟ್ಟಿನ ಎತ್ತರ ಮಹಿಳೆಯರಿಗೆ ಜೂನಿಯರ್ ಬಾಲಕರಿಗೆ ಎಷ್ಟಿರ್ತೈತೆ ಸೇಮ್ ಇರ್ತೈತೆ. ಅಲ್ಲಿ 2.24 ಮೀಟರ್ ಇರ್ತೈತೆ. ಪುರುಷರಿಗೆ ಎಷ್ಟಿರ್ತೈತೆ 2.43 ಇರ್ತೈತೆ. ನೆನ್ಪಿಟ್ಕೋಬೇಕು. ಅವರಿಗೆ 2.24 ಮೀಟರ್ ಇದ್ದರೆ ಪುರುಷರಿಗೆ 2.43 ಮೀಟರ್ ಇರ್ತೈತೆ. ಎಂಟೆನದ ಉದ್ದ ಎಷ್ಟು, ಅದು 1.80. ಇದು 8 ಏನಿರುತ್ತೆ, ಇದು ನೆಟ್ಟಿನ ಮೇಲೆ ಕಂಡು ಬರ್ತೈತೆ. ಆದರೆ 1 ಮೀಟರ್ ನೆಟ್ಟಿನ ಅದು 2 ಸೇರಿಸಿ ಏನಾಗ್ತೈತೆ 1.8 ಮೀಟರ್ ಆಗ್ತೈತೆ. ಅಥವಾ ಸೆಂಟಿಮೀಟರ್ ಹೇಳಬೇಕಾದ್ರೆ 180 ಸೆಂಟಿಮೀಟರ್ ಅಂತ ಹೇಳ್ತೀವಿ. ನೆಟ್ಟಿನ ಮೇಲೆ 80 ಮೀಟರ್ ಅಥವಾ 80 ಸೆಂಟಿಮೀಟರ್ ಕಾಣ್ತೀವಿ. ಕೆಂಪು ಮತ್ತು ಬಿಳಿ ಬಣ್ಣದ ಅಗಲ ಎಷ್ಟಿರ್ತೈತೆ ಅಂದರೆ 10 ಸೆಂಟಿಮೀಟರ್ ಅಂತ ಇರ್ತವೆ. ಕೆಂಪು ಮತ್ತು ಬಿಳಿ ಬಣ್ಣದ ಅಗಲ ಎಷ್ಟಿರ್ತೈತೆ ಎಂಟೆನದು ಅಂತಂದರೆ ಈ ರೀತಿ ಎಂಟೆನ ಇದೆ ಅಂದರೆ ಅಲ್ಲಿ ಏನಾಗ್ತವೆ ಕೆಂಪು ಬಿಳಿ ಈ ರೀತಿ ಹಚ್ಚಿರ್ತಾರೆ. ಅವು ಎಷ್ಟಿರ್ತವೆ ಅಂತಂದರೆ 10 ಸೆಂಟಿಮೀಟ್ರಿಗೆ ಒಂದರಂತೆ ಹಚ್ತಾರೆ. ಮೂಲಭೂತ ನೈಪುಣ್ಯತೆಗಳು, ಫಂಡಮೆಂಟಲ್ ಸ್ಕಿಲ್ಸ್ ಅಂತ ಕರಿತೀವಿ. ಪಾಸ್ ನೋಡಿರಿ, ಯಾವ ಪಾಸ್ ಮಾಡ್ಬೋದು ನಾವು ಅಂದರೆ ಅಪ್ಪರ್ ಹ್ಯಾಂಡ್ ಪಾಸ್ ಮಾಡ್ಬೋದು, ವಾಲಿ ಪಾಸ್ ಮಾಡ್ಬೋದು, ಅಂಡರ್ ಹ್ಯಾಂಡ್ ಪಾಸ್ ಮಾಡ್ಬೋದು, ಸಿಂಗಲ್ ಹ್ಯಾಂಡ್ ಪಾಸ್, ಡ್ರೈವ್ ಶರ್ಟ್ ಪಾಸ್, ಸೆಟ್ಟಿಂಗ್ ಅಪ್ ಪಾಸ್, ಓವರ್ ಹೆಡ್ ಪಾಸ್, ಬ್ಯಾಕ್ ಪಾಸ್, ಅರ್ಚ್ ಪಾಸ್. ಇಷ್ಟೆಲ್ಲ ನಾವೇನು ಮಾಡೋದು ಪಾಸ್ ಕೊಡ್ಬೋದು. ವಾಲಿಬಾಲ್ ಪಾಸ್ ಈ ರೀತಿ ಮಾಡ್ಬೋದು ನಾವು. ಸರ್ವಿಸ್ ಯಾವ ರೀತಿ ಸರ್ವಿಸ್ ಮಾಡ್ಬೇಕು ನೋಡಿರಿ, ಅಂಡರ್ ಹ್ಯಾಂಡ್ ಸರ್ವಿಸ್ ಮಾಡ್ಬೋದು, ರೌಂಡ್ ಆರ್ಮ್ ಸರ್ವಿಸ್ ಮಾಡ್ಬೋದು, ಸೈಡ್ ಆರ್ಮ್ ಸರ್ವಿಸ್ ಮಾಡ್ಬೋದು, ಟೆನ್ನಿಸ್ ಸರ್ವಿಸ್ ಮಾಡ್ಬೋದು, ಹೈ ಸ್ಪಿನ್ನು, ಫ್ಲೂಟಿಂಗು, ಜಂಪ್ ಆ್ಯಂಡ್ ಸರ್ವಿಸ್ ಎಲ್ಲ ಏನು ಮಾಡ್ಬೋದು ಈ ರೀತಿ ನಾವು ಸರ್ವಿಸ್ ಮಾಡ್ಬೋದು. ಪದಗಳು ನೆನ್ಪಿಟ್ಕೋಬೇಕು, ಇಂಪಾರ್ಟೆಂಟು. ಪದ ಕೊಟ್ಬಿಟ್ಟು ಈ ಒಂದು ಪದ ಯಾವ ಒಂದು ಗೇಮ್ಸಲ್ಲಿ ಬರ್ತೈತೆ ಅಂತ ಹೇಳ್ತಾರೆ, ಹಾಗಾಗಿ ನಾವು ನೆನ್ಪಿಟ್ಕೋಬೇಕು. ಆಕ್ರಮಣಕಾರಿ ಕೌಶಲ್ಯಗಳು, ಅಫೆನ್ಸಿವ್ ಸ್ಕಿಲ್ಸ್ ಅಂತ ಕರಿತೀವಿ. ಸ್ಟ್ರೈಟ್ ಸ್ಮ್ಯಾಶ್ ಯಾವ ರೀತಿ ನಾವು ಆಕ್ರಮಣ ಮಾಡ್ಬೋದು ಅಂತ ನೋಡಿರಿ. ಸ್ಟ್ರೈಟ್ ಸ್ಮ್ಯಾಶ್ ಮಾಡೋದ್ರ ಮೂಲಕ ಮಾಡ್ಬೋದು, ಬಾಡಿ ಟರ್ನ್ ಸ್ಮ್ಯಾಶ್ ಮಾಡೋದ್ರ ಮೂಲಕ ಮಾಡ್ಬೋದು, ಇನ್ವರ್ಡ್ ಸ್ಮ್ಯಾಶ್, ಔಟ್ವರ್ಡ್ ಸ್ಮ್ಯಾಶ್, ಡ್ರಾಪ್ ಶಾರ್ಟ್ ಎಲ್ಲದರ ಮೂಲಕ ಹೇಳ್ಬೋದು ನಾವು ಆಕ್ರಮಣಕಾರಿ ಕೌಶಲ್ಯವನ್ನು ಬಳಸ್ಬೋದು. ಇಲ್ಲಿ ರಕ್ಷಣಾತ್ಮಕ ಡಿಫೆನ್ಸಿವ್ ಸ್ಕಿಲ್ ಅಂತ ಕರಿತೀವಿ. ನಾವು ಹೆಂಗೆ ರಕ್ಷಣೆ ಮಾಡ್ಕೋಬೇಕು ಅವರು ಆಕ್ರಮಣ ಮಾಡಿದಾಗ ಅಂದರೆ ಜೋನಲ್ ಬ್ಲಾಕ್ ಮೂಲಕ ಮಾಡ್ಕೋಬೋದು, ಮೊಬೈಲ್ ಬ್ಲಾಕ್, ಸಿಂಗಲ್ ಮ್ಯಾನ್ ಬ್ಲಾಕ್, ಡಬಲ್ ಮ್ಯಾನ್ ಬ್ಲಾಕ್, ಟ್ರಿಬಲ್ ಮ್ಯಾನ್ ಬ್ಲಾಕ್, ಮಾಸ್ ಬ್ಲಾಕ್ ಎಲ್ಲ ರೀತಿಯಿಂದ ನಾವು ಮಾಡ್ಬೋದು ಡಿಫೆನ್ಸಿವ್ ಮಾಡ್ಕೋಬೋದು. ಡೈವ್ ಆ್ಯಂಡ್ ರೋಲ್, ಫಾರ್ವರ್ಡ್ ಡೈವ್, ಬ್ಯಾಕ್ ರೋಲ್, ಸೈಡ್ ರೋಲ್, ಫಾರ್ವರ್ಡ್ ರೋಲ್. ಡೈವ್ ಆ್ಯಂಡ್ ರೋಲ್, ಫಾರ್ವರ್ಡ್ ಡೈವ್, ಬ್ಯಾಕ್ ರೋಲ್, ಸೈಡ್ ರೋಲ್, ಫಾರ್ವರ್ಡ್ ರೋಲ್ ಇವೆಲ್ಲ ಏನು
ಡೈಮಂಡ್ ರೂಲಲ್ಲಿ ಬರ್ತವೆ. ಈಗ ಲಿಬ್ರೋ ಆಟಗಾರ. ಲಿಬ್ರೋ ಎಂದು ನೇಮಕವಾದಂತಹ ಆಟಗಾರ ಆ ಪಂದ್ಯ ಮುಗಿಯುವ ತನಕ ಲಿಬ್ರೋ ಆಟಗಾರನಾಗಿಯೇ ಆಡಬೇಕಾಗ್ತದೆ. ಲಿಬ್ರೋ ಆಟಗಾರ ಇದ್ದರೆ ಆ ಒಂದು ಪಂದ್ಯ ಮುಗಿಯುವ ತನಕ ಏನು ಮಾಡ್ಬೋದು, ಲಿಬ್ರೋ ಆಟಗಾರನೇ ಹಾಗೆ ಏನು ಮಾಡಬೇಕಾಗ್ತದೆ, ಆಟವನ್ನು ಆಡಬೇಕಾಗ್ತದೆ. ಲಿಬ್ರೋ ಎಂದು ನೇಮಕವಾದ ಆಟಗಾರ ಆ ಪಂದ್ಯ ಮುಗಿಯುವ ತನಕ ಲಿಬ್ರೋ ಆಟಗಾರನಾಗಿ ಆಡಬೇಕು. ಇದು ಇಂಪಾರ್ಟೆಂಟ್ ಪಾಯಿಂಟ್ಸ್ ನೆನಪಿಟ್ಕೋಬೇಕು. ಲಿಬ್ರೋ ಆಟಗಾರರ ತಂಡದ ಉಳಿದ ಆಟಗಾರರಿಗಿಂತ ಏನಾಗ್ತದೆ, ಭಿನ್ನವಾದ ಸಮವಸ್ತ್ರವನ್ನು ಅವರಿಗೆ ಹಾಕಿರ್ತಾರೆ. ಆ ಆಟದಲ್ಲಿ ಬ್ಲಾಕ್ ಝೋನ್ನಲ್ಲಿ ಆಟಗಾರರಿಗೆ ಯಾವುದೇ ಬೇಕಾದರೆ ಬದಲಾವಣೆ ಮಾಡ್ಕೋಬೋದು. ಆ ಆಟಗಾರ ಏನು ಮಾಡ್ಬೋದು ಅಂದರೆ, ಬ್ಲಾಕ್ ಝೋನಲ್ಲಿರುವಂತಹ ಆಟಗಾರರಿಗೆ ಯಾವಾಗ ಬೇಕಾದರೆ ಏನು ಮಾಡ್ಬೋದು, ಬದಲಾವಣೆ ಮಾಡ್ಕೊಳ್ಬೋದು. ಆದರೆ ಇವನಿಗೆ ಆಟಗಾರ ಬದಲಾವಣೆ ನಿಯಮ ಏನಾಗಲ್ಲ, ಅನ್ವಯ ಆಗೋದಿಲ್ಲ. ಬೇರೆದವರಿಗೆಲ್ಲ ಮಾಡ್ಬೋದು, ಆದರೆ ಇವನಿಗೆ ಯಾವುದೇ ರೀತಿ ನಿಯಮ ಇರೋದಿಲ್ಲ. ತಂಡದ ಇತರ ಆಟಗಾರರಿಗಿಂತ ಏನು ಮಾಡ್ತಾರೆ, ಇವರು ವಿರುದ್ಧವಾದಂತಹ ಸಮವಸ್ತ್ರವನ್ನು ಹಾಕಿರ್ತಾರೆ. ಆದರೆ ಎದೆ ಸಂಖ್ಯೆ ಏನಾಗ್ತದೆ, ಇತರರ ಅಂತೆ ಕಂಟಿನ್ಯೂ ಆಗಿ ಇರ್ತದೆ. ಎದೆ ಸಂಖ್ಯೆ ಮಾತ್ರ ಇತರರ ಹಾಗೆ ಇರ್ತೈತೆ. ಈ ಆಟಗಾರ ಅಟ್ಯಾಕಿಂಗ್ ಬ್ಲಾಕಿಂಗ್ನಲ್ಲಿ ಭಾಗವಹಿಸುವಂತಿಲ್ಲ, ಅಟ್ಯಾಕಿಂಗ್ ಮಾಡುವಂತಿಲ್ಲ, ಬ್ಲಾಕಿಂಗ್ ಮಾಡುವಂತಿಲ್ಲ, ಬಲೆ ಎತ್ತರಕ್ಕಿಂತ ಮೇಲೆ ಬಂದ ಚೆಂಡನ್ನು ಹೊಡೆಯುವಂತಿಲ್ಲ. ಈತನಿಗೆ ಏನಿದೆ ಅಂದರೆ, ಈತನಿಗೆ ಸರ್ವಿಸ್ ಮಾಡುವಂಥ ಯಾವುದೇ ಅವಕಾಶ ಇಲ್ಲಿ ಇರೋದಿಲ್ಲ. ಆದರೆ ಅಂಡರ್ ಆರ್ಮ್ ಆಟ ಆಡುವಂತಹ ಅವಕಾಶ ಮಾತ್ರ ಇರ್ತೈತೆ. ಲಿಬ್ರೋ ಆಟಗಾರ ಬಂದು ಹೋಗುವ ಕ್ರಿಯೆಯನ್ನು ಆಟಗಾರರ ಬದಲಾವಣೆ ನಿಯಮದಲ್ಲಿ ಏನಾಗಲ್ಲ, ತರಲಿಕ್ಕೆ ಆಗೋದಿಲ್ಲ. ಲಿಬ್ರೋ ಆಟಗಾರ ಮುಂದಿನ ಸಾಲಿನಿಂದ ಆಟಗಾರರಿಗೆ ಬೆರಳಿನಿಂದ ಚಿಮ್ಮಿಸಿದ ಚೆಂಡು ಬಲೆಗಿಂತ ಎತ್ತರವಿದ್ದಲ್ಲಿ ಅದನ್ನು ಅಟ್ಯಾಕ್ ಹಿಟ್ ಏನು ಮಾಡೋಂಗಿಲ್ಲ, ಮಾಡುವಂತಿಲ್ಲ. ಅಂದರೆ ಹಿಂದಿನ ಸಾಲಿಗಾದರೆ ಮಾಡ್ಬೋದು. ಮುಂದೆ ಅಲ್ಲಿ ಏನಾಗಿದೆ, ಮುಂದಿನ ಸಾಲಿನಲ್ಲಿ ಏನಾಗಿದೆ, ಆ ರೀತಿಯಾಗಿದೆ. ಆಟ ಚಿಮ್ಮಿಸಿದ ನಂತರ ಬಲೆಗಿಂತ ಮೇಲೆ ಬಂದಿದ್ದ ಚೆಂಡು ಇವನು ಏನು ಮಾಡೋಂಗಿಲ್ಲ, ಅಟ್ಯಾಕ್ ಮಾಡೋಂಗಿಲ್ಲ. ಹಿಂದಿನ ಸಾಲಿಗೆ ಬಂದರೆ ಮಾಡ್ಬೋದು. ಈಗ ಸ್ಕೋರಿಂಗ್ ಯಾವ ರೀತಿ ಸ್ಕೋರಿಂಗ್ ಮಾಡ್ತಾರೆ ಅಂತ ಹೇಳಿ ನೋಡಿರಿ. ರಾಜ್ಯ ಮತ್ತು ಅಂತಾರಾಷ್ಟ್ರೀಯ ಒಂದು ಪಂದ್ಯಾವಳಿಯಲ್ಲಿ 5 ಸೆಟ್ಗಳಿರ್ತವೆ. ಇಷ್ಟಿರ್ತವೆ, 5 ಸೆಟ್ ಇರ್ತವೆ. 5 ಸೆಟ್ಗಳಲ್ಲಿ 3 ಸೆಟ್ ಗೆದ್ದ ತಂಡ ಏನಾಗ್ತದೆ, ವಿಜಯಶಾಲಿ ಆಗ್ತದೆ. 5ರಲ್ಲಿ 3 ಗೆದಿಬೇಕು. ರಾಜ್ಯದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಲ್ಲಿ ನಡೆದರೂ ಕೂಡ 5 ಸೆಟ್ ಇರ್ತವೆ, ಅದರಲ್ಲಿ 3 ಸೆಟ್ ಗೆದಿಲೇಬೇಕು. ಪಂದ್ಯದ ಪ್ರತಿ ಸೆಟ್ನಲ್ಲಿ ಎಷ್ಟು ಅಂಕಗಳಿರ್ತವೆ ಅಂದರೆ, ಅಲ್ಲಿ 25 ಅಂಕಗಳಿರ್ತವೆ. ನಿರ್ಣಯದ ಸೆಟ್ಟನ್ನು ಬಿಟ್ಟು, ನಿರ್ಣಾಯಕ ಸೆಟ್ ಬಿಟ್ಟು ಏನು ಮಾಡ್ತದೆ, ಉಳಿದೆಲ್ಲ 25 ಅಂಕಗಳಿಗೆ ಇರ್ತದೆ. ಒಂದು ವೇಳೆ ತಂಡವು ಅಂಕಗಳು 24ರಲ್ಲಿ ಏನಾದರೂ ಸಮ ಆದವು ಅಂದರೆ, 2 ಅಂಕಗಳ ವ್ಯತ್ಯಾಸ ಬರುವ ತನಕ ಸೆಟ್ಟನ್ನು ಮುಂದುವರಿಸ್ತದೆ. 24 ಬಂದು 24 6, 25 7, 26 25, 26ರಿಂದ 28 ಈ ರೀತಿ ಏನಾಗ್ತದೆ, ಇಲ್ಲಿ ವ್ಯತ್ಯಾಸ ಬರುವ ತನಕ ಏನು ಮಾಡ್ಬೋದು, ಏನಾದರೂ 24ರಲ್ಲಿ ಸಮನಾದರೆ 25ಕ್ಕೆ ಏನು ಮಾಡಬೇಕು, ಸೆಟ್ ಮುಗಬೇಕಲ್ಲ. 25 ಅಂಕಗಳಿಗೆ 24 ಬಂದಾಗ ಏನಾಗ್ತೈತಿ, ಇಲ್ಲಿ ಇನ್ನೊಂದು ಸೆಟ್ ಸಮ ಆಗಲ್ಲ. ಹಾಗಾಗಿ ಅವಾಗ ಏನಾಗ್ತೈತೆ, ಸಮ ಅದು ಇಬ್ಬರದು 24 ಆದರೆ ಇನ್ನೊಂದು 2 ಅಂಕಗಳು ಏನಿರಬೇಕು, ವ್ಯತ್ಯಾಸ ಬರೋ ತನಕ ಆಟವನ್ನು ಮುಂದುವರಿಸಬೇಕು. ಎರಡೂ ತಂಡಗಳು 2 ಸೆಟ್ ಜಯಗಳಿಸಿದ ನಂತರ ನಿರ್ಣಾಯಕ ಸೆಟ್ ಎಷ್ಟಿಗಿರ್ತದೆ ಅಂದರೆ, ಅದು 15 ಅಂಕಗಳಿಗೆ ಇರ್ತವೆ. 3 ಆಡಬೇಕಂದಿವಲ್ಲ, 2 ತಂಡಗಳು ಮಾಡ್ತೀವಿ, 2 ಸೆಟ್. ಅದು ಆ ತಂಡದ 2 ಸೆಟ್ ಗೆದ್ದಿದೆ, ಈ ತಂಡದ 2 ಸೆಟ್ ಗೆದ್ದಿದೆ. ಆದರೆ ನಿರ್ಣಾಯಕ ಸೆಟ್ಟಿಗೆ ಎಷ್ಟಕ್ಕೆ ಇರ್ತದೆ ಅಂದರೆ, ಅದು 15 ಅಂಕಗಳಿಗೆ ಇರ್ತೈತಿ. ನಿರ್ಣಾಯಕ ಸೆಟ್ ಪ್ರಾರಂಭಿಸುವ ಮೊದಲು ರೆಫ್ರಿ ನಾಣ್ಯ ಚಿಮ್ಮುವುದರ ಮೂಲಕ ಹೊಸದಾಗಿ ಆಟವನ್ನು ಪ್ರಾರಂಭಿಸಬೇಕು. ನಿರ್ಣಾಯಕ ಸೆಟ್ ಆಡೋ ಟೈಮಲ್ಲಿ ರೆಫ್ರಿ ಏನು ಮಾಡಬೇಕು, ಹೊಸದಾಗಿ ಒಂದು ಪಂದ್ಯವನ್ನು ಪ್ರಾರಂಭ ಮಾಡಬೇಕು. ಹೊಸದಾಗಿ ನಾಣ್ಯ ಚಿಮ್ಮಿ ಆಮೇಲೆ ಪಂದ್ಯವನ್ನು ಪ್ರಾರಂಭ ಮಾಡಬೇಕು. ನಿರ್ಣಾಯಕರ ಸೆಟ್ನಲ್ಲಿ ಒಂದು ತಂಡಕ್ಕೆ ಎಷ್ಟು ಅಂಕಗಳಿರ್ತವೆ ಅಂದರೆ, 8 ಅಂಕಗಳು ಬಂದಾಗ ತಂಡಗಳು ಅಂಕಣವನ್ನು ಏನು ಮಾಡ್ತವೆ, ಬದಲಿಸ್ತವೆ. 8 ಅಂಕ ಬಂದವು ಅಂದರೆ ಅವಾಗೇನು ಮಾಡ್ತೇವೆ, ಅಂಕಣ ಬದಲಾವಣೆ ಆಗ್ತೈತಿ. ಆದರೆ ಆಟಗಾರರ ಸ್ಥಾನದಲ್ಲಿ ಯಾವುದೇ ರೀತಿ ಬದಲಾವಣೆ ಆಗೋದಿಲ್ಲ. ಅಂಕ ಬದಲಾದಾಗ ತಂಡ ಬದಲಾಯಿಸ್ಬೋದು, ಆದರೆ ಅಲ್ಲಿ ಏನು ಮಾಡೋಕ್ಕಾಗಲ್ಲ, ಪ್ಲೇಸ್ಮೆಂಟು ಚೇಂಜ್ ಮಾಡೋಂಗಿಲ್ಲ. ಯಾರು ಯಾವ ಪ್ಲೇಸಲ್ಲಿದ್ದರೆ ಅಲ್ಲೇ ಇರ್ಬೋದು. ಯಾವ ತಂಡ ತಪ್ಪು ಮಾಡುತ್ತದೆಯೋ ಅದರಾಳಿ ತಂಡಕ್ಕೆ ಏನು ಮಾಡ್ತದೆ, ಸರ್ವೀಸ್ ಜೊತೆಗೆ 1 ಅಂಕ ಕೂಡ ದೊರೀತದೆ. ತಪ್ಪು ಮಾಡಿದರೆ ಸರ್ವೀಸು ಅವ್ರಿಗೆ ಹೋಗ್ತೈತೆ, 1 ಅಂಕನೂ ಕೂಡ ಹೋಗ್ತೈತೆ ನಿಮ್ಮದು. ಇತ್ತೀಚಿನ ಕೆಲವು ಬದಲಾವಣೆಗಳು ಏನಿದೆ ನೋಡಿರಿ. ಪಂದ್ಯ ಪ್ರಾರಂಭವಾಗದ ಅದೇ ತಂಡದ ಆಟಗಾರನು ಚೆಂಡನ್ನು ಪಾಸ್ ಹಾಕುವ ಸಂದರ್ಭದಲ್ಲಿ ಬಲೆಯ ಸ್ಪರ್ಶವಾದಾಗ ಅದನ್ನು ತಪ್ಪು ಅಂತ ಪರಿಗಣಿಸಬಾರ್ದು. ಪಂದ್ಯ ಪ್ರಾರಂಭವಾಗಿದೆ, ಇವಾಗ ಪಂದ್ಯ ಪ್ರಾರಂಭವಾದಾಗ ಅದೇ ತಂಡ, ಯಾವ ತಂಡ ಸರ್ವಿಸ್ ಮಾಡಿದೆವೋ ಅದೇ ತಂಡದ ಆಟಗಾರ ಚೆಂಡನ್ನು ಪಾಸ್ ಹಾಕುವ ಸಂದರ್ಭದಲ್ಲಿ ಬಲೆಯ ಸ್ಪರ್ಶವಾದಾಗ ಅದನ್ನು ತಪ್ಪು ಅಂತ ಪರಿಗಣಿಸಬಾರ್ದು. ಆದರೆ ಉದ್ದೇಶಪೂರ್ವಕ ಅವನೇನು ಮಾಡಿದರೆ ಅದು ತಪ್ಪು, ಉದ್ದೇಶಪೂರ್ವಕ ಮಾಡಿದರೆ ಅದು ತಪ್ಪು. ಪಾಸ್ ಹಾಕಿದಾಗ ಅಟ್ಯಾಕರ್ ಚೆಂಡನ್ನು ಹೊಡೆದು ನೆಟ್ಟಿನ ಮೇಲ್ತುದಿಯಲ್ಲಿ ತಾಕಿದರೆ ಅದೇನೋದಿಲ್ಲ ತಪ್ಪು ಅಂತೇಳಿ ಕರಿತೀವಿ. ಪಾಸ್ ಹಾಕಿದಾಗ ಚೆಂಡನ್ನು ಹೊಡೆದ ನೆಟ್ಟಿನ ಮೇಲ್ತುದಿಯಲ್ಲಿ ತಾಗಿದರೆ ಅದಕ್ಕೆ ತಪ್ಪು ಅಂತೇಳಿ ಕರಿತೀವಿ.
ಆದರೆ ಇಳಿಯುವ ಸಂದರ್ಭದಲ್ಲಿ ನೆಟ್ಟಿನ ಮಧ್ಯಭಾಗ ಅಥವಾ ಕೆಳಗಿನ ಭಾಗಕ್ಕೆ ತಾಕಿದರೆ ಅದನ್ನು ತಪ್ಪು ಅಂತೇಳಿ ಪರಿಗಣಿಸಲು ಬರಲ್ಲ. ಇಳಿಯುವ ಸಂದರ್ಭದಲ್ಲಿ ನೆಟ್ಟಿನ ಮಧ್ಯಭಾಗ ಅಥವಾ ಕೆಳಗಿನ ಭಾಗ ಏನಾದರೂ ತಾಕಿದರೆ ಅದಕ್ಕಿಂತ ತಪ್ಪು ಅಂತೇಳಿ ಪರಿಗಣಿಸೋಕ್ಕೆ ಬರೋದಿಲ್ಲ. ಅಟೇಕರ್ ಚೆಂಡನ್ನು ಹೊಡೆದು ಅದು ಭೂಮಿಗೆ ಸ್ಪರ್ಶಿಸಿದಾಗ ಅದನ್ನು ಮಧ್ಯಗೆರೆಗೆ ಕ್ರಾಸ್ ಮಾಡಿದರೆ ಅದನ್ನು ತಪ್ಪು ಅಂತೇಳಿ ಪರಿಗಣಿಸಬಾರದು. ಅಟ್ಯಾಕರ್ ಚೆಂಡನ್ನು ಹೊಡೆದು ಅದು ಭೂಮಿಗೆ ಸ್ಪರ್ಶ ಆಗಿದೆ, ಇವಾಗ ಅದನ್ನು ಮಧ್ಯಗೆರೆಗೆ ಕ್ರಾಸ್ ಮಾಡಿದರೆ ಅದನ್ನು ತಪ್ಪು ಅಂತೇಳಿ ಪರಿಗಣಿಸಬಾರ್ದು. ಇವೆಲ್ಲ ರೂಲ್ಸ್ ಎಲ್ಲ ನಾವು ಫಾಲೋ ಆಗ್ತವೆ. ಅಂದರೆ ಯಾವಾಗ ಪ್ರಾಕ್ಟಿಕಲ್ ಮಾಡ್ತೀವೋ ಅಲ್ಲೆಲ್ಲ ಇವೇನಾಗ್ತವೆ ಫಾಲೋ ಆಗ್ತವೆ. 14 ವರ್ಷದ ಒಳಗಿನ ಬಾಲಕ ಅಥವಾ ಬಾಲಕಿಯರ ಮಿನಿ ವಾಲಿಬಾಲ್ ಅಂಕಣದ ಉದ್ದ ಎಷ್ಟಿರ್ತೈತಿ? ಪುರುಷರದು ಬೇರೆ ಮಹಿಳೆಯದು ಬೇರೆ ಇರ್ತದೆ. ಇದು ಮಿನಿ ಒಂದು ವಾಲಿಬಾಲ್, ಬಾಲಕ ಬಾಲಕಿಯರು ಮಿನಿ 14 ವರ್ಷದ ಒಳಗಿನ ಮಕ್ಕಳು ಇರ್ತಾರಲ್ಲ ಅವರಿಗೆ ಒಂದು ಮಿನಿ ವಾಲಿಬಾಲ್ ಒಂದು ಮ್ಯಾಚ್ ಆಡಿಸ್ತಾರೆ. ಅವ್ರದ್ದು ಎಷ್ಟು ಇರ್ತೈತೆ ಅಂದರೆ 16 ಮೀಟರ್ ಉದ್ದ ಇರ್ತೈತೆ, 8 ಮೀಟರ್ ಅಗಲ ಇರ್ತೈತಿ. ನೆನ್ಪಿಟ್ಕೋಬೇಕು ಇದನ್ನು. ಮಧ್ಯದ ಗೆರೆಯಿಂದ ಫ್ರಂಟ್ ಜೋನ್ಗೆ 3 ಮೀಟರ್, ಬ್ಯಾಕ್ ಜೋನ್ ಎಷ್ಟಿರ್ತೈತೆ 5 ಮೀಟರ್. ನೆಟ್ಟಿನ ಎತ್ತರ ಬಾಲಕಿಯರಿಗೆ ಎಷ್ಟಿರ್ತೈತೆ 2.10 ಮೀಟರ್ ಇದ್ದಾರೆ, ಬಾಲಕರಿಗೆ 2.24. ನೋಡಿ ನೆನ್ಪಿಟ್ಕೋಬೇಕಿದು ಇಂಪಾರ್ಟೆಂಟು, ಕನ್ಫ್ಯೂಸ್ ಮಾಡ್ಕೋಬಾರ್ದು. ಇದಷ್ಟು ನಾವು ಕೇರು ಮಾಡೋದಿಲ್ಲ, ಹಾಗಾಗಿ ಇದು ನಾವು ಏನು ಮಾಡಬೇಕಿಲ್ಲಿ ಪಾಯಿಂಟ್ ಮಾಡ್ಕೊಳ್ಬೇಕು. ಸರ್ವಿಸ್ ಮಾಡಿದ ಚೆಂಡು ಅಥವಾ ರ್ಯಾಲಿಯಲ್ಲಿರುವ ಚೆಂಡು ಯಾವುದೇ ಥರವಾಗಿ ಅಂಟೆನೆಗೆ ತಾಕಿದರೆ, ಸರ್ವಿಸ್ ಮಾಡುವಂಥ ಚೆಂಡು ಅಥವಾ ರ್ಯಾಲಿಯಲ್ಲಿರುವ ಚೆಂಡು ಯಾವುದೇ ರೀತಿಯಾಗಿ ಅಂಟೆನೆಗೆ ತಾಕಿದರೆ, ಚೆಂಡು ಆಂಟೆನದ ಹೊರಗಡೆಯಿಂದ ಅಂಕಣಕ್ಕೆ ಬಂದರೆ ಅದನ್ನು ತಪ್ಪು ಅಂತೇಳಿ ಪರಿಗಣಿಸಬೇಕು. ಯಾವ ರೀತಿ ತಾಗಿದರೂ ಕೂಡ ಅದು ತಪ್ಪೆ, ಅಂಕಣದಿಂದ ಹೊರಗಡೆ ಬಂದರೂ ಕೂಡ ಅದು ತಪ್ಪೆ. ಕಂಬಗಳು ಅಂಕಣದಿಂದ ಹಾಗೂ ಅಂಟೆನದಿಂದ ಹೊರಗಡೆ ಇರುವುದರಿಂದ ರ್ಯಾಲಿಯಲ್ಲಿರುವ ಚೆಂಡನ್ನು ಆಡಿ ಕಂಬವನ್ನು ಮುಟ್ಟಬಹುದು. ನೋಡಿ ಇಲ್ಲಿ ಕಂಬಗಳು ಅಂಕಣದಿಂದ ಇನ್ನೊಂದು ಅಥವಾ ಅಂಟೆನದಿಂದ ಹೊರಗೆ ಇರುವುದರಿಂದ ರ್ಯಾಲಿಯಲ್ಲಿರುವಂತಹ ಚೆಂಡನ್ನು ಆಡಿ ಏನು ಮಾಡ್ಬೋದು, ಕಂಬವನ್ನು ಮುಟ್ಟಬಹುದು. ಅದನ್ನು ತಪ್ಪು ಅಂತೇಳಿ ಪರಿಗಣಿಸಬಾರ್ದು. ರ್ಯಾಲಿಯಲ್ಲಿರುವಾಗ ಮುಟ್ಟಬಹುದು, ಆದರೆ ಚೆಂಡು ಕಂಬಕ್ಕೆ ತಾಕಿದರೆ ಅದನ್ನು ಮಾತ್ರ ತಪ್ಪು. ಚೆಂಡು ಕಂಬಕ್ಕೆ ಏನು ಮಾಡಬಾರ್ದು, ತಾಕಬಾರ್ದು. ನಾವು ಆ ಟೈಮಲ್ಲಿ ಏನೇ ಪಾರ್ಟ್ಸ್ ಆ ಟೈಮಲ್ಲಿ ಟಚ್ ಆದರೆ ನಡೀತೈತೆ, ಆದರೆ ಡೈರೆಕ್ಟಾಗಿ ಚೆಂಡು ಏನು ಮಾಡ್ಬೋದು, ಕಂಬಕ್ಕೆ ತಾಕಿರೋದು ಮಾತ್ರ ತಪ್ಪು ಅಂತೇಳಿ ಹೇಳ್ತಾರೆ. ಇಲ್ಲಿ ಅಧಿಕಾರಿ ವರ್ಗ, ಇಲ್ಲಿ ಒಂದ್ಸರಿ 7 ಇರ್ಬೋದು, ಇನ್ನೊಂದು ಸರಿ 5 ಇರ್ತಾರೆ. ಹೆಂಗಿರ್ತಾರೆ ನೋಡ್ರಿ. ಇಲ್ಲಿ ಮೊದಲನೇ ರೆಫ್ರಿ ಒಬ್ಬರು ಇರ್ತಾರೆ, ಇಲ್ಲಿ ಎರಡನೇ ರೆಫ್ರಿ ಒಬ್ಬರು ಇರ್ತಾರೆ, ಸ್ಕೋರರ್ ಒಬ್ಬರು ಇರ್ತಾರೆ, ಲೈನ್ ಜಡ್ಜಸ್ ಒಂದ್ಸರಿ ಇಬ್ಬರು ಇರ್ತಾರೆ, ಒಂದ್ಸರಿ 4 ಜನ ಇರ್ತಾರೆ. ಏನಾದರೂ ಇಬ್ಬರು ಇದ್ದರು ಲೈನ್ ಜಡ್ಜಸ್ ಅಂದರೆ 5 ಜನ ಆಗ್ತಾರೆ, 4 ಜನ ಲೈನ್ ಜಡ್ಜಸ್ ಇದ್ದರೆ ಅದಕ್ಕೆ 7 ಜನ ಆಗ್ತಾರೆ. ಎರಡು ಕೂಡ ನೆನ್ಪಿಟ್ಕೋಬೇಕು. ಅಲ್ಲಿ ಆಪ್ಷನಲ್ಲಿ ಯಾವ್ದು ಇರ್ತದೆ ಅದು ಹಾಕಬೇಕು ನಾವು. ಪಂದ್ಯದಲ್ಲಿ ತಡೆ, ಯಾವ ಸಂದರ್ಭದಲ್ಲಿ ನಾವು ಪಂದ್ಯವನ್ನು ತಡೆ ಮಾಡ್ಬೋದು ಅಂತೇಳಿ ನೋಡಿರಿ. ನೈಸರ್ಗಿಕ ಅಡಚಣೆಗಳಿಂದ ಅಥವಾ ಬೇರೆ ಯಾವುದೇ ಕಾರಣಗಳಿಂದ ಪಂದ್ಯ ಏನಾಗ್ತದೆ ಅಪೂರ್ಣವಾದಲ್ಲಿ ಈ ಕೆಳಗಿನ ನಿಯಮವನ್ನು ಅನುಸರಿಸಬೇಕು. ಹೇಗೆ ಅಂದರೆ ಅದೇ ಅಂಕಣದಲ್ಲಿ ಯಾವ ಅಂಕಣದಲ್ಲಿ ಇರ್ತಿತ್ತೋ ಅದೇ ಅಂಕಣದಲ್ಲಿ 4 ಗಂಟೆಯೊಳಗೆ ಏನು ಮಾಡಬೇಕು, ಪಂದ್ಯ ಆಟವನ್ನು ಪ್ರಾರಂಭಗೊಂಡ್ರಿ. 4 ಗಂಟೆಯೊಳಗೆ ಏನಾದರೆ ಮ್ಯಾಚ್ ಆರಂಭವಾದರೆ ಅವಾಗೇನು ಮಾಡೋಂಗಿಲ್ಲ, ಅಂಕಣವನ್ನು ಬದಲಾಯಿಸೋಂಗಿಲ್ಲ. ತಂಡಗಳು ಪಡೆದಿದ್ದ ಅಂಕಗಳಿಂದಲೇ ಆಟ ನೋಡೋದು ಮುಂದುವರಿಸಬಹುದು. ಒಂದು ವೇಳೆ ಬೇರೆ ಯಾವುದಾದ್ರೂ ಅಂಕಣದ ಮೇಲೆ ಆಟ ಮುಂದುವರೆದರೆ ಆ ಅಂಕಣ ಬಿಟ್ಟು ಬೇರೆ ಅಂಕಣಕ್ಕೆ ಹೋದರೆ ಅವಾಗೇನು ನೋಡ್ಬೋದು, ನಿಂತು ಹೋದ ಸೆಟ್ನ ಅಂಕಗಳನ್ನು ಗಣನೆಗೆ ತೆಗೆದುಕೊಳ್ಬಾರ್ದು. ಗಣನೆಗೆ ತೆಗೆದುಕೊಳ್ಬಾರದು. ಆದರೆ ಆಗಾಗಲೇ ಪೂರ್ತಿಯಾಗಿ ಮುಗಿದ ಸೆಟ್ಗಳ ಫಲಿತಾಂಶ ಪರಿಗಣಿಸಬೇಕು. ಈಗ 2 ಸೆಟ್ ಮುಗಿದಿದೆ, ಕಂಪ್ಲೀಟ್ ಆಗಿದೆ ಅಂದರೆ ಅದು ತೆಕ್ಕೋಬೋದು. ಮೂರನೇ ಸೆಟ್ ಸ್ಟಾರ್ಟ್ ಮಾಡಿದ್ದೀವಿ, ಅದು ಅರ್ಧಕ್ಕೆ ಮುಗಿದಿದೆ, ಆದರೆ ಅದು ತಗೊಳ್ಳೋಂಗಿಲ್ಲ. ಮತ್ತೆ ಆ ಸೆಟ್ ಏನು ಮಾಡಬೇಕು, ಫಸ್ಟಿನಿಂದಲೇ ಆಡಿಸ್ಬೇಕು. ಪಂದ್ಯ ನಿಂತ ಅವಧಿ 4 ಗಂಟೆಗಳಿಗೆ ಮೀರಿದರೆ, ಪಂದ್ಯ ನಿಂತಿದೆ ಆ ಒಂದು ಅವಧಿ 4 ಗಂಟೆಗಳಿಗೆ ಮೀರಿದೆ, ಅವಾಗ ಇಡೀ ಪಂದ್ಯವನ್ನೇ ಹೊಸದಾಗಿ ಪ್ರಾರಂಭಿಸಬೇಕು. ಎಷ್ಟು 1 ಸೆಟ್ ಮುಗಿದು 2 ಸೆಟ್ ಮುಗಿದು ಅದನ್ನು ಕೂಡ ಏನು ಮಾಡಬೇಕು, ಕ್ಯಾನ್ಸಲ್ ಮಾಡಬೇಕಾಗುತ್ತೆ. ಆಗ ಅಂಕಣವು ಯಾವುದೇ ಆಗಿರ್ಬೋದು, ಅದೇ ಅಂಕಣದಲ್ಲಾದರೂ ಕೂಡ ಹಾಗೆ ನೋಡಬೇಕು. 4 ಗಂಟೆ ಮೀರಿದೆ ಅಂದರೆ ಅಲ್ಲಿ ಮ್ಯಾಚ್ ಆಡಿಸ್ಬೇಕು. ಇದು ಅಂಕಣದ ಒಂದು ಪರಿಚಯ ಇದೆ. ಇದು ರಿಪೀಟ್ ಕೊಟ್ಟಿದ್ದಾರೆ ಇಲ್ಲಿ, ಇದು ಬೇಡ ಅನ್ಕೋತೀನಿ. ಅದರ ಒಂದು ಸರಿ ನೋಡೋಣ ಕ್ವಿಕ್ಕಾಗಿ. 18 ಮೀಟರ್ ಉದ್ದ ಇರ್ತೈತೆ, 9 ಮೀಟರ್ ಅಗಲ ಇರ್ತೈತೆ. 9 × 9 2 ಮೀಟರ್ ಅಂಕಣ. ಇದು 2 ಭಾಗಗಳಿಗೆ ಅಂಕಣವನ್ನು ಏನು ಮಾಡ್ತೀವಿ, ಡಿವೈಡ್ ಮಾಡ್ತೀವಿ. ಮಧ್ಯದ ಗೆರೆಯಿಂದ 2 ಕಡೆಗೆ 3 ಮೀಟರ್ ಅಂತ 3 ಮೀಟರ್ ಏನು ಮಾಡ್ತೀವಿ, ಒಂದು ಕೊನೆಯ ಗೆರೆಯಿಂದ 6 ಮೀಟರ್ ದೂರಕ್ಕೆ ಒಂದು ಗೆರೆಯನ್ನು, ಅಂದರೆ ಮಧ್ಯದ ಗೆರೆಯನ್ನು ಎಷ್ಟಿರ್ತೈತೆ, ಮಧ್ಯದ ಗೆರೆಯಿಂದ 2 ಕಡೆ 3 ಮೀಟರ್ ಈ ರೀತಿ. ಇದು ಮಧ್ಯದ ಗೆರೆ, ಇದು 3 ಮೀಟರ್, ಇದು 3 ಮೀಟರ್. ಇದಕ್ಕೆ ಅಟ್ಯಾಕ್ ಲೈನ್ ಅಂತ ಕರಿತೀವಲ್ಲ, ಆಕ್ರಮಣ ಗೆರೆ ಅಂತ ಕರಿತೀವಲ್ಲ, ಇದಕ್ಕೆ ನೋಡ್ರಿ. ಕೊನೆ ಗೆರೆಯಿಂದ 6ನೇ ಮೀಟರ್ ದೂರಕ್ಕೆ ಒಂದು ಗೆರೆ ನಿರ್ಮಿಸಿದ ಆ ಗೆರೆಗೆ ಏನಂತೀವಿ, ಆಕ್ರಮಣ ಗೆರೆ ಅಂತ ಕರಿತೀವಿ. ಇದು ಅರ್ಧ ಗೆರೆ. ಇದು ಸರಿ ಹೇಳ್ತೀನಿ. ಇದು ಅಟ್ಯಾಕ್ ಲೈನು, ಇಲ್ಲಿಂದ ಇಲ್ಲಿಗೆ ಫ್ರಂಟ್ ಜೋನ್ ಅಂತ ಕರಿತೀವಿ. ಇದು ಫ್ರಂಟ್ ಕೋರ್ಟ್ ಅಂತ ಕರಿತೀವಿ. ಫ್ರಂಟ್ ಜೋನಿಂದ ಫ್ರಂಟ್ ಕೋರ್ಟು,
ಇದು ಎಷ್ಟಿರ್ತೈತೆ, ಇಲ್ಲಿಂದ ಇಲ್ಲಿಗೆ 3 ಇರ್ತೈತೆ, ಇಲ್ಲಿಂದ ಇಲ್ಲಿಗೆ ಎಷ್ಟಿರ್ತೈತೆ 6 ಇರ್ತೈತೆ. ಇದಕ್ಕೆ ಅಟ್ಯಾಕ್ ಲೈನ್ ಅಥವಾ ಆಕ್ರಮಣ ಗೆರೆ ಅಂತ ಹೇಳಿ ಕರಿತೀವಿ. ಈ ಪ್ಲೇಸ್ ಆಕ್ರಮಣ ಗೆರೆ ಆಗಿರ್ತೈತೆ. ಈ ಗೆರೆಗೆ ಆಕ್ರಮಣ ಗೆರೆ ಅಂತ ಕರಿತೀವಿ. ಈ ಅಂಕಣವನ್ನು ಮುಂಭಾಗ ಮತ್ತು ಹಿಂಭಾಗ ಅಂತ 2 ಭಾಗಗಳಾಗಿ ಮಾಡಿದರೆ ಆಕ್ರಮಣ ಗೆರೆಗಳ 2 ಬದಿಗಳಲ್ಲಿ ಆಕ್ರಮಣ ಗೆರೆ ಇರ್ತದಲ್ಲ, ಆ ಒಂದು 2 ಬದಿಗಳಲ್ಲಿ 1.75 ಮೀಟರ್ ಉದ್ದ ವಿಸ್ತರಿಸಿದ ಗೆರೆ ಇರ್ತೈತೆ. ಅಲ್ಲಿ 15 ಸೆಂಟಿಮೀಟರ್ನಂತೆ 5 ಗೆರೆಗಳ ಏನಾಗಿರ್ತವೆ ಹಾಕಿರ್ತಾರೆ. ಅಂದರೆ ಅದು 20 ಸೆಂಟಿಮೀಟರ್ ಅಂತರಕ್ಕೆ ಹಾಕಿರ್ತಾರೆ. ಅದೇ ಪ್ರಕಾರ 2 ಸೈಡ್ಗಳಲ್ಲಿ ಇದು ಹಾಕಿರ್ತಾರೆ. 20 ಸೆಂಟಿಮೀಟರ್ ಅಂತರದಲ್ಲಿ 15 ಸೆಂಟಿಮೀಟರ್ ಕೆಳ ಸಹಾಯದಿಂದ ವಿಸ್ತರಿಸಲ್ಪಟ್ಟಿರ್ತದೆ. ಆ ಒಂದು ಪ್ಲೇಸಿಗೆ ಏನಂತೀವಿ ಅಂದರೆ ಆ ಕ್ಷೇತ್ರದ ಸರ್ವಿಸ್ ಕ್ಷೇತ್ರ ಅಂತೇಳಿ ನಾವು ಕರಿತೀವಿ. ಈಗ ಚೆಂಡು ಇದರಿಂದ ಮಾಡಿರ್ತಾರೆ ನೋಡಿರಿ. ಚೆಂಡು ಮೃದುವಾದ ಚರ್ಮದಿಂದ, ಸಿಂಥೆಟಿಕ್ ಚರ್ಮದಿಂದ ಮಾಡಿರ್ತಾರೆ. ಗೋಲಾಕಾರ ಆಗಿರ್ತೈತಿ. ಸಾಮಾನ್ಯವಾಗಿ ಬಿಳುಪು ಬಣ್ಣದಾಗಿರ್ತೈತಿ. ಇದು ಕೆಲವು ಬಣ್ಣಗಳ ಮಿಶ್ರಿತ ಕೂಡ ಆಗಿರ್ತದೆ. ಒಂದು ಸರಿ ಬಿಳಿಪಿರ್ಬೋದು, ಇನ್ನು ಕೆಲವು ಬಣ್ಣಗಳು ಮಿಶ್ರಿತ ಆಗಿರ್ತೈತಿ. ಇದು ಸುತ್ತಳತೆ 65ರಿಂದ 67 ಸೆಂಟಿಮೀಟರ್, ತೂಕ 260ರಿಂದ 280 ಗ್ರಾಮ್ ಇರ್ತೈತಿ. ನೆಟ್ ಎಷ್ಟಿರ್ತೈತೆ, ಉದ್ದ 9.5ಇಂದ 10 ಮೀಟರ್ ಇರ್ತೈತೆ. ಅಗಲ 1 ಮೀಟರ್ ಇರ್ತೈತೆ. ಇದು 10x10 ಚೌಕಗಳಿಂದ ಕೂಡಿರ್ತೈತೆ. ನೆಟ್ಟು ಜಾಳಿಗೆಯ ಮೇಲ್ಭಾಗ ಏನಂತೀವಿ ನಾವು ಕ್ಯಾನ್ವೇಸ್ ಬಟ್ಟೆ ಅಂತೇಳಿ ಕರಿತೀವಿ. ಕ್ಯಾನ್ವೇಸ್ ಅಂತ ಕರಿತೀವಿ. ಅದು ಎಷ್ಟಿರ್ತದೆ ಅಂದರೆ 7 ಸೆಂಟಿಮೀಟರ್ ಅಗಲದ ಬಿಳಿ ಪಟ್ಟಿ ಇರ್ತೈತಿ. ನೆಟ್ಟಿನ ಉದ್ದಕ್ಕೂ ಏನು ಮಾಡ್ತಾರೆ, ಇದು ನೆಟ್ಟಿದೆ ಅಂದರೆ ಈ ರೀತಿ ನೆಟ್ಟಿದೆ ಅಂತ ಹೇಳಿದ್ರೆ ಇದಕ್ಕೆ ಏನು ಮಾಡ್ತಾರೆ, ಉದ್ದಕ್ಕೂ ಕೂಡ ಏನು ಮಾಡ್ತಾರೆ, ಈ ಕ್ಯಾನ್ವೇಸ್ ಬಟ್ಟೆ ಹೊಲಿದಿರ್ತಾರೆ. 5 ಸೆಂಟಿಮೀಟರ್ ಅಗಲ 1 ಸೆಂಟಿಮೀಟರ್ ಉದ್ದದ 2 ಒಂದು ಬಿಳಿ ಪಟ್ಟಿಗಳ ಬದಿರೇಖೆ ನೇರಕ್ಕೆ ಬರುವಂತೆ ಜಾಳಿಗೆಗೆ ಏನು ಮಾಡ್ತಾರೆ, ಅದು ಬಿಗಿಗೊಳಿಸ್ತಾರೆ. 5 ಸೆಂಟಿಮೀಟರ್ ಅಗಲ 1 ಮೀಟರ್ ಉದ್ದದ 2 ಪಟ್ಟಿಗಳನ್ನು ಏನು ಮಾಡ್ತಾರೆ, ಬದಿರೇಖೆಯ ಒಂದು ನೇರಕ್ಕೆ ಬರುವಂತೆ ಜಾಳಿಗೆ ಏನು ಮಾಡ್ತಾರೆ, ಬಿಗಿಗೊಳಿಸ್ತಾರೆ. ಇದಕ್ಕೇನಂತೀವಿ ನಾವು ಬದಿ ಪಟ್ಟಿ ಅಂತೇಳಿ ಕರಿತೀವಿ. ಇಂಪಾರ್ಟೆಂಟ್. ಜಾಳಿಗೆಯ ಕೆಳಭಾಗದಲ್ಲಿ ಏನಿದೆ 5 ಸೆಂಟಿಮೀಟರ್ನಲ್ಲಿ ಕ್ಯಾನ್ವೇಸ್ ಬಟ್ಟೆ ನೆಟ್ಟಿನ ಉದ್ದಕ್ಕೂ ಕೂಡ ಅದನ್ನು ಕೂಡ ಹೊಲಿದಿರ್ತಾರೆ. ಅದು ಎಷ್ಟಿರ್ತೈತೆ, ಕೆಳಗಿನಿಂದರೆ 5 ಸೆಂಟಿಮೀಟರ್ ಇರ್ತೈತೆ. ನೋಡಿರಿ, ಮೇಲೆದು 7 ಸೆಂಟಿಮೀಟರ್, ಕೆಳಗಿಡೆದು ಎಷ್ಟಿರ್ತೈತೆ 5 ಸೆಂಟಿಮೀಟರ್ ಇರ್ತೈತೆ. ಇದು ನೆಟ್ಟು. ಎಂಟೆನ ನೋಡಿರಿ, ಎಂಟೆನ ಇದರಿಂದ ಮಾಡಿರ್ತದೆ. ಎಂಟೆನ ಎಷ್ಟಿರ್ತೈತೆ 1.80 ಮೀಟರ್ ಉದ್ದ ಇರ್ತೈತೆ. 10 mm ವ್ಯಾಸ ಇರ್ತೈತೆ. 2 ಆ್ಯಂಟೆನಗಳು ಇಲ್ಲಿ ಬೇಕಾಗ್ತವೆ. ಇವು ಕೆಂಪು ಮತ್ತು ಬಿಳಿ ಬಣ್ಣದಿಂದ ಕೂಡಿರ್ತವೆ. 10 ಸೆಂಟಿಮೀಟರ್ ಒಂದರಂತೆ ಹಚ್ಚಿರ್ತಾರೆ ಈ ಒಂದು ಕಲರ್ಸು. ನೆಟ್ಟಿನ ಮೇಲೆ ಆ್ಯಂಟೆನದ ಉದ್ದ ಎಷ್ಟಿರ್ತದೆ ಅಂದರೆ 80 ಮೀಟರ್ ಅಥವಾ 80 ಸೆಂಟಿಮೀಟರ್ ಇರ್ತೈತೆ. ಇದರಿಂದ ಮಾಡಿರ್ತಾರೆ ಅಂದರೆ ಪ್ಲಾಸ್ಟಿಕ್ ಅಥವಾ ಫೈಬರ್ನಿಂದ ಮಾಡಿರ್ತಾರೆ. 3 ಚೆಂಡುಗಳ ವಿಧಾನ ಅದು ಹೆಂಗಿರ್ತದೆ ನೋಡಿರಿ. ಪ್ರಥಮ ದರ್ಜೆ ಒಂದು ಪಂದ್ಯಗಳಲ್ಲಿ ಒಂದು ಅಂಕಣಕ್ಕೆ ಏನು ಮಾಡ್ತಾರೆ, 3 ಒಂದು ಚೆಂಡುಗಳನ್ನು ಒದಗಿಸ್ತಾರೆ. ಆಟದಲ್ಲಿನ ಚೆಂಡು ಕಾರಣಾಂತರದಿಂದ ದೂರ ಹೋಗಿದ್ರೆ ಅಥವಾ ತಾಂತ್ರಿಕ ತಡೆಯಾದಲ್ಲಿ ಬೇರೆ ಚೆಂಡನ್ನು ಮಾಡ್ತಾರೆ, ತಕ್ಷಣ ನೀಡಬೇಕು. ಮುಕ್ತ ವಲಯದಲ್ಲಿ 2 ಪಾರ್ಶ್ವಗಳಲ್ಲಿ ಒಂದೊಂದು ಚೆಂಡನ್ನು ಇಟ್ಟಿರ್ತಾರೆ. ರೆಫ್ರಿ ಹಿಂಭಾಗದಲ್ಲಿ ಒಂದು ಚೆಂಡನ್ನು ಇಟ್ಟಿರ್ತಾರೆ. 3 ಚೆಂಡು ಇಲ್ಲಿ ಕೊಟ್ಟಿರ್ತಾರೆ. ಯಾಕಂದರೆ ಕಾರಣಾಂತರದಿಂದ ಯಾವುದೇ ಕಣಿ ಹೊರಗಡೆ ಹೋದರೆ ತಕ್ಷಣ ಚೆಂಡನ್ನು ಕೊಡಬೇಕು ಅಂಥೇಳಿ. ವಲಯಗಳು. ಮುಕ್ತ ವಲಯದ 2 ಒಂದು ಸ್ಪರ್ಶಗಳಲ್ಲಿ ಒಂದೊಂದು ಚೆಂಡು ಅಥವಾ ರೆಫ್ರಿ ಆಯ್ತದೆ. ಮುಕ್ತ ಇದು ವಲಯಗಳು ನೋಡಿದ್ರೆ. ಮುಂದಿನ ವಲಯ ಅದಕ್ಕೇನಂತೀವಿ ಫ್ರಂಟ್ ಜೋನ್ ಅಂತ ಕರಿತೀವಿ. 2 ಅಂಕಗಳಲ್ಲಿ ಮಧ್ಯಗೆರೆಯ ಮಧ್ಯಭಾಗದಿಂದ, ಇದು ಅಂಕಣನೇ ಆಗಬೇಕು, ಅಂಕಣ 2 ಒಂದು ಅಂಕಣದಲ್ಲಿ ಮಧ್ಯಗೆರೆಯ ಮಧ್ಯಭಾಗದಿಂದ ದಾಳಿಗೆರೆಯ ಹಿಂಭಾಗದವರೆಗಿನ ಇದೇನಿರ್ತದೆ ದಾಳಿಗೆರೆ ಇರ್ತದಲ್ಲ, ಇದರ ಹಿಂಭಾಗದವರೆಗಿನ ಸ್ಥಳಕ್ಕೆ ಏನಂತೀವಿ ನಾವು ಫ್ರಂಟ್ ಜೋನ್ ಅಂತೇಳಿ ಕರಿತೀವಿ. ಬ್ಯಾಕ್ ಜೋನ್ ಅಂದರೆ ಆಕ್ರಮಣ ಗೆರೆಯಿಂದ ಕೊನೆ ಗೆರೆಗೆ ಇರ್ತದಲ್ಲ, ಅದಕ್ಕೆ ಏನಂತೀವಿ ಬ್ಯಾಕ್ ಜೋನ್ ಅಂತ ಕರಿತೀವಿ. ಅದು 6 ಮೀಟರ್ ಇರ್ತೈತೆ. ಸರ್ವೀಸ್ ಜೋನ್ ಕೊನೆಯ ಗೆರೆಯಿಂದ ಹಿಂದಕ್ಕೆ, ಕೊನೆ ಗೆರೆ ಇರ್ತದಲ್ಲ ಎಂಡ್ ಲೈನು, ಅದರ ಹಿಂದಕ್ಕೆ 15 ಸೆಂಟಿಮೀಟರ್ ಬಿಟ್ಟು ಏನು ಮಾಡ್ತಾರೆ, 20 ಸೆಂಟಿಮೀಟರ್ ಉದ್ದಗೆರೆ 2 ಒಂದು ಬದಿರೇಖೆ ನಡುವಿನ ಭಾಗಕ್ಕೆ ನಾವು ಸರ್ವೀಸ್ ಜೋನ್ ಅಂತೇಳಿ ಕರಿತೀವಿ. ಬದಲಾವಣೆಯ ವಲಯ 2 ಅಂಕಣಗಳ ಒಂದು ದಾಳಿಗೆರೆಯಿಂದ ಸ್ಕೋರರ್ ಮೇಜಿನವರೆಗೆ ಇರುವಂಥ ಸ್ಥಳಕ್ಕೆ ಅಂತೀವಿ ಬದಲಾವಣೆಯ ವಲಯ ಅಂತೇಳಿ ಕರಿತೀವಿ. 2 ಅಂಕಣದಲ್ಲಿ ಏನಾಗ್ತದೆ, ದಾಳಿಗೆರೆಯಿಂದ ಸ್ಕೋರರ್ ಹಾಕಿರ್ತಾರಲ್ಲ ಆ ಒಂದು ಪ್ಲೇಸ್ ಗಂಟೆವರೆಗೆ ಇರುವಂತಹ ಸ್ಥಳಕ್ಕೆ ಅಂತೀವಿ ಬದಲಾವಣೆಯ ವಲಯ ಅಂತ ಹೇಳ್ತೀವಿ. ಮೈ ಕಾವೇರಿಸುವ ವಲಯ. ವಿಶ್ವ ಚಾಂಪಿಯನ್ಶಿಪ್ಗಳಲ್ಲಿ ಈ ವಲಯ ಎಷ್ಟಿರ್ತೈತೆ ಅಂದರೆ 3x3 ಇದು ಎಕ್ಸಾಂಪಲ್ ಆಗಿದೆ, ನೆನ್ಪಿಟ್ಕೋಬೇಕು. ಇದೇನು ಮಾಡ್ತದೆ 3x3 ಮೀಟರ್ ಆಕಾರದಲ್ಲಿ ಬೆಂಚ್ಗಳ ಮೇಲೆ ದಿಕ್ಕಿನಲ್ಲಿ ಏನಾಗ್ತದೆ ಫ್ರೀ ಜೋನ್ ಹೊರಭಾಗದಲ್ಲಿ ಈ ಒಂದು ಮೈ ಕಾವೇರಿಸುವ ವಲಯ ಕಂಡುಬರ್ತದೆ. ದಂಡ ವಲಯ ಇಂಪಾರ್ಟೆಂಟು. ಇದನ್ನು ದಂಡ ವಲಯ 1.1 ಮೀಟರ್ 1 × 1 ಮೀಟರ್ ಅಂದರೆ 1 ಮೀಟರ್ ಉದ್ದ 1 ಮೀಟರ್ ಅಗಲ ಇರ್ತೈತಿ.
ಇಲ್ಲಿ 2 ಚೇರ್ಗಳನ್ನು ಇಡಬೇಕಾಗ್ತೈತೆ. ಇದನ್ನು ಕೆಂಪು ಬಣ್ಣದಿಂದ ಏನು ಮಾಡ್ತಾರೆ ಗುರುತಿಸ್ತಾರೆ ದಂಡವಲಯ. ಇದನ್ನು ಬದಲಾವಣೆ ಆಟಗಾರರ ಬೆಂಚಿನ ಒಂದು ಹಿಂಭಾಗದಲ್ಲಿ ಏನು ಮಾಡ್ತಾರೆ ಹಾಕಬೇಕು. ದಂಡವಲಯ ಎಲ್ಲಿ ಹಾಕಬೇಕಾದ್ರೆ ಬದಲಾವಣೆ ಆಟಗಾರರಲ್ಲಿ ಅವ್ರ ಹಿಂದುಗಡೆ ಹಾಕಬೇಕು. ಬೆಳಕು ಎಷ್ಟಿರಬೇಕು? ಒಂದು ವಿಶ್ವ ಪಂದ್ಯಾವಳಿ ನಡೆದಿದೆ ಅಂದರೆ ಎಷ್ಟಿರಬೇಕಂದ್ರೆ 1000 ಅಂದರೆ 1500 LUX ಅಲ್ಲಿವರೆಗೂ ಏನಿರಬೇಕು ಬೆಳಕು ಇರಬೇಕು. ಇದೇ ಸಂಖ್ಯೆ ಮುಂಭಾಗದಲ್ಲಿ ಎಷ್ಟಿರಬೇಕಂದ್ರೆ 15 ಸೆಂಟಿಮೀಟರ್ ಉದ್ದ ಇರಬೇಕು, 2 ಸೆಂಟಿಮೀಟರ್ ಏನಿರಬೇಕು ಅಗಲ ಇರಬೇಕು. ಹಿಂಭಾಗದಲ್ಲಿ 20 ಸೆಂಟಿಮೀಟರ್ ಯಾವಾಗೂ ಹಿಂಭಾಗದಲ್ಲಿ ಜಾಸ್ತಿ ಇರ್ತೈತಿ, ಯಾಕಂದರೆ ಸ್ಪಷ್ಟವಾಗಿ ಕಾಣಬೇಕು ಅಂತೇಳಿ. ಹಿಂಭಾಗದಲ್ಲಿ ಎಷ್ಟಿರಬೇಕು 20 ಸೆಂಟಿಮೀಟರ್ ಉದ್ದ, 2 ಸೆಂಟಿಮೀಟರ್ ಅಗಲ ಸೇಮ್ ಇರ್ತೈತೆ, ಉದ್ದ ಮಾತ್ರ ಇಲ್ಲಿ ಜಾಸ್ತಿ. ವಿಶ್ವ ದರ್ಜೆ ಪಂದ್ಯಗಳಲ್ಲಿ ಶರ್ಟ್ ಮೇಲೆ ಬಲಭಾಗದಲ್ಲಿ ಏನು ಮಾಡ್ತಾರೆ 4 ರಿಂದ 6 ಸೆಂಟಿಮೀಟರ್ ಉದ್ದ. ಏನಾದರೂ ವಿಶ್ವ ದರ್ಜೆ ಪಂದ್ಯಗಳಿಗೆ ಬಂದರೆ ಅವಾಗ ಏನು ಮಾಡ್ತಾರೆ ಬಲಭಾಗದಲ್ಲಿ 4 ರಿಂದ 6 ಸೆಂಟಿಮೀಟರ್ ಉದ್ದ ಮತ್ತು 1 ಸೆಂಟಿಮೀಟರ್ ಅಗಲ ಏನು ಮಾಡ್ತೈತೆ ಹಾಕಿರ್ತಾರೆ. ಎದೆಯ ಸಂಖ್ಯೆ ಇಂಪಾರ್ಟೆಂಟ್. ಇದನ್ನು ನಾವು ಇಷ್ಟು ದಿನ ಅಬ್ಸರ್ವ್ ಮಾಡಬಹುದು. ಮಧ್ಯಂತರ ಅವಧಿ ಎಲ್ಲ ಸೆಟ್ನ ನಂತರ ಮಧ್ಯಂತರ ಅವಧಿ ಎಷ್ಟಿರ್ತೈತಿ 3 ನಿಮಿಷಗಳು ಇರ್ತೈತೆ. ಈ ಅವಧಿಯಲ್ಲಿ ಆಟಗಾರರ ಕ್ರಮಾಂಕಗಳು ಸ್ಕೋರ್ ಸೀಟ್ನಲ್ಲಿ ನಮೂದಿಸಬೇಕು. ಮಧ್ಯಂತರ ವಿಶ್ರಾಂತಿ ಕೊಡ್ತಾರಲ್ಲ ಅದು. 2ನೇ ಮತ್ತು 3ನೇ ಸೆಟ್ಟಿನ ಮಧ್ಯಂತರ ಅವಧಿ ಎಷ್ಟಿರ್ತೈತೆ ಸಂಘಟಕರ ಕೋರಿಕೆ ಮೇರೆಗೆ 10 ನಿಮಿಷಗಳ ಕಾಲ ಮುಂದುವರಿಸಬಹುದು. 10 ನಿಮಿಷಗಳ ಕಾಲ ಮತ್ತೆ ಮುಂದಕ್ಕೆ ನಾವು ಹಾಕೋಬೋದು. ರೆಫ್ರಿಗಳ ಕಾರ್ಯಗಳು. ರೆಫ್ರಿ ಏನು ಮಾಡ್ತಾರೆ ಹಾಗಾದರೆ ಇಲ್ಲಿ ಅಂತಂದರೆ ನೋಡ್ರಿ, ಪ್ರಥಮ ರೆಫ್ರಿ ಬಲೆಯ ಮತ್ತು ಕಂಬದ ಹತ್ತಿರ ಹಾಕಿರುವ ಸ್ಟ್ಯಾಂಡ್ನಲ್ಲಿ ಕುಳಿತಾರೆ. ಇವರು ನಿಂತು ಕಾರ್ಯನಿರ್ವಹಿಸ್ಬೋದು. ಇವರು ಅಂಕಣ ವೀಕ್ಷಣೆಯನ್ನು ಎಲ್ಲಿಂದ ಮಾಡ್ಬೋದು ಅಂದರೆ ಕನಿಷ್ಠ 50 ಸೆಂಟಿಮೀಟರ್ಗಿಂತ ಹೆಚ್ಚಿನ ಎತ್ತರದಿಂದ ಏನು ಮಾಡಬೇಕು. ಬಲೆಯ ಹತ್ತಿರ ಅಂದರೆ ಕಂಬದ ಹತ್ತಿರ ಸ್ಟ್ಯಾಂಡ್ನಲ್ಲಿ ಇವರು ಇರ್ತಿರ್ತಾರೆ. ಕುಳಿತು ಅಥವಾ ನಿಂತು ಎರಡು ಕೂಡ ನಾವು ಕಾರ್ಯನಿರ್ವಹಿಸ್ಬೋದು. ಇವರು ವೀಕ್ಷಣೆ ಎಲ್ಲಿ ಗಂಟೆ ಇರಬೇಕಂದ್ರೆ 50 ಸೆಂಟಿಮೀಟರ್ಗಿಂತ ಹೆಚ್ಚಿನ ಎತ್ತರದಿಂದ ಮಾಡಬೇಕು. ಅಲ್ಲಿ ಗಂಟೆ ಮಾಡಬೇಕು. ಇವರು ಅವ್ರ ಗಮನ ಅಲ್ಲಿ ತನಕ ಇರಬೇಕು. ಸರ್ವಿಸ್ ಸಂಕೇತ ನೀಡುವ ಒಂದು ಪ್ರಥಮ ರೆಫ್ರಿಗೆ ಮಾತ್ರ ಆಟದ ಸಂಪೂರ್ಣ ಎಲ್ಲ ರೀತಿಯ ಅಧಿಕಾರ ಇರ್ತದೆ. ಸರ್ವಿಸ್ ಸಂಕೇತ ನೀಡುವಂಥ ಅಧಿಕಾರ ಪ್ರಥಮ ರೆಫ್ರಿಗೆ ಮಾತ್ರ ಇರ್ತೈತೆ. ಹಾಗೆ ಆಟದ ಸಂಪೂರ್ಣ ಅಧಿಕಾರ ಕೂಡ ಇವರಿಗೆ ಇರ್ತೈತೆ. ನಿರ್ಣಯದ ಅಥವಾ ಆಟದ ಬಗ್ಗೆ ಸಮಜಾಯಿಸಿ ನೀಡುವಂಥ ಅಧಿಕಾರ ಇವರಿಗೆ ಇರೋದಿಲ್ಲ. ನಿರ್ಣಯದ ಬಗ್ಗೆ ನಮ್ದು ಹಂಗೈತಿ ಹಿಂಗೈತಿ ಅಂತ ಪ್ಲೇಯರ್ಸ್ ಹೇಳ್ತಾ ಇರ್ತಾರಲ್ಲ, ಅದು ಸಮಜಾಯಿಸಿ ನೀಡುವಂಥ ಅಧಿಕಾರ ಇರುವುದಿಲ್ಲ. ಆದರೆ ತಂಡದ ನಾಯಕನ ಕೋರಿಕೆ ಮೇರೆಗೆ ಪಂದ್ಯದ ನಂತರ ಅದನ್ನು ವಿವರಿಸ್ಬೋದು. ಪಂದ್ಯದ ನಂತರ ಏನಾಗಿದೆ ಅಂತ ಹೇಳ್ಬೋದು. ನಿಯಮಾವಳಿ ಪುಸ್ತಕದಲ್ಲಿ ಇಲ್ಲದೇ ಇರುವಂತಹ ಯಾವುದೇ ಸನ್ನಿವೇಶ ಪಂದ್ಯದಲ್ಲಿ ಎದುರಾದರೆ ಏನು ರೂಲ್ಸ್ ಇದೆಯೋ ಆ ಒಂದು ರೂಲ್ಸ್ನಲ್ಲಿ ಇರುವಂತಹ ನಿಯಮಗಳು ಬಿಟ್ಟು ಬೇರೆ ಏನಾದರೂ ಎದುರಾದರೆ ಅದನ್ನು ಸಮರ್ಥವಾಗಿ ನಿಭಾಯಿಸಿ ನಿರ್ಣಯ ನೀಡುವಂಥ ಅಧಿಕಾರ ಏನು ಮಾಡ್ತಾರೆ ಇವರು ಹೊಂದಿರ್ತಾರೆ. ರೆಫ್ರಿಗಳು ಸರಿಯಾದ ಕೆಲಸ ನಿರ್ವಹಿಸದಿದ್ದರೆ ಅವರನ್ನು ಬದಲಾಯಿಸುವ ಅಧಿಕಾರ ಕೂಡ ಏನು ಮಾಡ್ತಾರೆ ಇವರು ಹೊಂದಿರ್ತಾರೆ. ರೆಫ್ರಿಗಳು ಸರಿಯಾದ ಕೆಲಸ ನಿರ್ವಹಿಸಿದರೆ ಅವರನ್ನು ಬದಲಾವಣೆ ಕೂಡ ಇವರು ಮಾಡ್ಬೋದು. ಸೆಕೆಂಡ್ ರೆಫ್ರಿ ಅಂಕಣದ ಹೊರಗೆ ಮತ್ತು ಕಂಬದ ಹತ್ತಿರ ಪ್ರಥಮ ರೆಫ್ರಿಗೆ ಮುಖ ಮಾಡಿ ಏನು ಮಾಡ್ತಾರೆ ನಿಂತು ಕಾರ್ಯವನ್ನು ಮಾಡ್ತಾರೆ. ಇವರು ಕುಳಿತು ಮಾಡೋಂಗಿಲ್ಲ, ನಿಂತೆ ಮಾಡಬೇಕು. ಇವರು ಸ್ಕೋರರ ಕರ್ತವ್ಯವನ್ನು ನಿರ್ದೇಶಿಸುವುದು. ಸ್ಕೋರರ್ ಏನು ಮಾಡ್ತಾರೆ ಸ್ಕೋರರ ಒಂದು ಕರ್ತವ್ಯವನ್ನು ನಿರ್ದೇಶಿಸುವುದು. ಅದರಲ್ಲಿ ಆಟಗಾರರನ್ನು ಗಮನಿಸುತ್ತಿದ್ದು ಅವರ ಒಂದು ದುರ್ವರ್ತನೆಗಳಿದ್ದರೆ ಪ್ರಥಮ ರೆಫ್ರಿ ಗಮನಕ್ಕೆ ತರುವುದು. ಅಂಗ ಉನ್ನತಿಯಾದಂಥ ಸಂದರ್ಭದಲ್ಲಿ ವಿಶೇಷ ಬದಲಾವಣೆ ಚೇತರಿಕೆ 3 ನಿಮಿಷ ಚೇತರಿಕೆ ಯಾರೇ ಇರ್ತಾರೆ ಅಂತ ಕೇಳ್ತಾರೆ, ಅದು ಸೆಕೆಂಡ್ ರೆಫ್ರಿ ನೀಡ್ತಾರೆ. ಇಂಪಾರ್ಟೆಂಟ್ ಇದು. ಸಮಯ ಕೋರಿಕೆ ಒಂದು ಸಂಖ್ಯೆಗಳು ಬದಲಾವಣೆ ಮಿತಿ ಇವುಗಳನ್ನು ತರಬೇತುದಾರರು ಮತ್ತು ಪ್ರಥಮ ರೆಫ್ರಿಗೆ ಗಮನಕ್ಕೆ ತರುವುದು. ಸಮಯ ಕೋರಿಕೆ ಸಂಖ್ಯೆಗಳು ಬದಲಾವಣೆ ಮಿತಿ ಇವೆಲ್ಲವೂ ಕೂಡ ಏನು ಮಾಡ್ತಾರೆ ಪ್ರಥಮ ರೆಫ್ರಿ ಗಮನಕ್ಕೆ ತರ್ತಾರೆ. ಮೈಕ್ ಆವರಿಸುವ ವಲಯದಲ್ಲಿ ಆಟಗಾರರನ್ನು ನಿಯಂತ್ರಣ ಮಾಡ್ತಾರೆ. ಅವರಲ್ಲಿ ಏನು ಮಾಡ್ತಾರೆ ವಾರ್ಮಪ್ ಮಾಡ್ಕೋತಾ ಇದ್ದಾರೆ, ಅಲ್ಲಿ ಯಾರನ್ನು ಕಂಟ್ರೋಲ್ ಮಾಡುವಂಥ ಅಧಿಕಾರ ಇವರಿಗೆ ಇರ್ತೈತಿ. ಸಮಯ ಕೋರಿಕೆ ಸಂಖ್ಯೆಗಳು ಬದಲಾವಣೆ ಮಿತಿ ಅವುಗಳನ್ನು ತರಬೇತುದಾರರು ಮತ್ತು ಪ್ರಥಮ ರೆಫ್ರಿ ಗಮನಕ್ಕೆ ತರುವುದು. ಮೈಕ್ ಆವರಿಸಿದ ಲಿಬ್ರೋ ಆಟಗಾರರಿಂದ ತಡೆ ಪ್ರಯತ್ನ ಅಥವಾ ಹಿಂದಿನ ಸಾಲಿನ ಆಟಗಾರರ ಬ್ಲಾಕ್ಗೆ ಪ್ರಯತ್ನಿಸುವುದನ್ನು ತಡೆ ಹಿಡಿತಾರೆ. ಲಿಬ್ರೋ ಆಟಗಾರನಿಂದ ತಡೆ ಪ್ರಯತ್ನ ಅಥವಾ ಹಿಂದಿನ ಸಾಲಿನ ಆಟಗಾರರು ಏನು ಮಾಡ್ತಾರೆ ಬ್ಲಾಕ್ಗೆ ಪ್ರಯತ್ನಿಸುವುದನ್ನು ತಡೆಯುವಂಥ ಅಧಿಕಾರ ಈ ಒಂದು ಸೆಕೆಂಡ್ ರೆಫ್ರಿಗೆ ಇರ್ತೈತೆ. ಈಗ ಇಲ್ಲಿ ರೊಟೇಷನ್ ಕೊಟ್ಟಿದ್ದಾರೆ ನೋಡಿ, ಸರ್ವಿಸ್ ಮಾಡುವಂಥ ಆಟಗಾರ ಚೇತರಿಕೆ 1 ಅಂತ ಕರಿತೀವಿ. 1 ಸರ್ವಿಸ್ ಮಾಡಿದ ತಕ್ಷಣ ಇಲ್ಲಿ ಹೋಗಬೇಕು, ಆಮೇಲೆ ಇಲ್ಲಿ ಹೋಗಬೇಕು, ಆಮೇಲೆ ಇಲ್ಲಿ ಹೋಗಬೇಕು, ಇಲ್ಲಿ ಹೋಗಬೇಕು. ಇದೇನಾಯಿತು ಗಡಿಯಾರದ ರೀತಿಯಲ್ಲಿ ಆಯಿತು. ಗಮನಿಸಿ, ವಾಲಿಬಾಲ್ನಲ್ಲಿ ಅತ್ಯುತ್ತಮ ಆಟಗಾರರಿಗೆ ಏನು ಪ್ರಶಸ್ತಿ ಕೊಡ್ತಾರೆ? ಅರ್ಜುನ ಪ್ರಶಸ್ತಿ ಕೊಡ್ತಾರೆ, ಏಕಲವ್ಯ ಪ್ರಶಸ್ತಿ ಕೊಡ್ತಾರೆ, ಉತ್ತಮ ತರಬೇತುದಾರರಿಗೆ ದ್ರೋಣಾಚಾರ್ಯ ಪ್ರಶಸ್ತಿ ಕೊಡ್ತಾರೆ. ಇಲ್ಲಿ ಯಾವ್ಯಾವ ಪಂದ್ಯಗಳು ಆಡಿಸ್ತಾರೆ ವಾಲಿಬಾಲ್ನಲ್ಲಿ ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ಸಿರಿವಂತಿ, ಆದಿತ್ಯನಾರ್, ಗೋಲ್ಡ್ ಕಪ್, ರಶೀದ್ ಕಪ್ ಅಂತಾರಾಷ್ಟ್ರೀಯ ಆಮಂತ್ರಿತ ತಂಡಗಳ ಪಂದ್ಯಗಳು ನಡೆಸ್ತಾರೆ. ಪುರುಷರಿಗಾಗಿ ಅಂತಾರಾಷ್ಟ್ರೀಯ ಲೀಗ್, ಮಹಿಳೆಯರಿಗಾಗಿ
ಗ್ರ್ಯಾಂಡ್ ಫ್ರೀ ನಡೆಸ್ತಾರೆ. 4 ವರ್ಷಗಳ ನಡೆಯುವ ಒಂದು ವಿಶ್ವಕಪ್ ಪಂದ್ಯಾವಳಿಗಳು ನಡೆಸ್ತಾರೆ. 19 ವರ್ಷ ಒಳಗಿನ ಪುರುಷ ಮತ್ತು ಮಹಿಳೆಯರಿಗೆ ಅಂತಾರಾಷ್ಟ್ರೀಯ ಯೂತ್ ಚಾಂಪಿಯನ್ಶಿಪ್ ನಡೆಸ್ತಾರೆ. ಅದು 2 ವರ್ಷಕ್ಕೊಮ್ಮೆ ನಡೀತೈತೆ. ಅಂತಾರಾಷ್ಟ್ರೀಯ ಚಾಂಪಿಯನ್ಶಿಪ್ ಇದು 4 ವರ್ಷಕ್ಕೊಮ್ಮೆ ನಡೀತೈತೆ. ಪ್ರತಿ ವರ್ಷ ಪುರುಷ ಮತ್ತು ಮಹಿಳೆಯರಿಗೆ ಫೆಡರೇಷನ್ ಕಪ್, ರಾಷ್ಟ್ರಮಟ್ಟದ ಮಿನಿ ವಾಲಿಬಾಲ್ ಚಾಂಪಿಯನ್ಶಿಪ್, ರಾಷ್ಟ್ರಮಟ್ಟದ ಕಿರಿಯರ ವಾಲಿಬಾಲ್ ಚಾಂಪಿಯನ್ಶಿಪ್, ರಾಷ್ಟ್ರಮಟ್ಟದ ಸಬ್ ಜೂನಿಯರ್ ವಾಲಿಬಾಲ್ ಪಂದ್ಯಾಟ, ಇಂದಿರಾ ಪ್ರಧಾನ ಟ್ರೋಫಿ, ಸೂಪರ್ ಚಾಲೆಂಜ್ ಕಪ್ ಇವೆಲ್ಲ ಪಂದ್ಯಗಳು ಮಾಡ್ತಾರೆ. ಈ ಒಂದು ವಾಲಿಬಾಲ್ನಲ್ಲಿ ಆಡಿಸ್ತಾರೆ. ಸಾಧನೆಗಳು. ಏಷ್ಯನ್ ಕ್ರೀಡಾಕೂಟದಲ್ಲಿ ಭಾರತದ ವಾಲಿಬಾಲ್ ತಂಡದ ಸಾಧನೆ ಏನು ಮಾಡಿದೆ ಅಂದರೆ 1967ರಲ್ಲಿ ದ್ವಿತೀಯ ಸ್ಥಾನ ಪಡ್ಕೊಂಡಿದೆ ಜಕಾರ್ತಾದಲ್ಲಿ ನಡೆದಂತಹ ಒಂದು ಏಷ್ಯನ್ ಕ್ರೀಡಾಕೂಟದಲ್ಲಿ. 1985ರಲ್ಲಿ ಜಪಾನ್ ಟೋಕಿಯೋದಲ್ಲಿ ತೃತೀಯ ಸ್ಥಾನ. 1986ರಲ್ಲಿ ಕೊರಿಯಾದ ಸಿಯೋಲ್ನಲ್ಲಿ ತೃತೀಯ ಸ್ಥಾನ. ಏಷ್ಯನ್ ತರುಣರ ವಾಲಿಬಾಲ್ ಪಂದ್ಯಾಟದಲ್ಲಿ ಭಾರತದ ಬಾಲಕರು 2002ನೇ ಇಸವಿಯಲ್ಲಿ ವಿಶಾಖಪಟ್ಟಣದಲ್ಲಿ ನಡೆದಂಥ ಪಂದ್ಯಾವಳಿಯಲ್ಲಿ ಪ್ರಥಮ ಸ್ಥಾನ. 19 ವರ್ಷ ವಯೋಮಿತಿಯ ವಿಶ್ವ ಕಿರಿಯರ ಒಂದು ವಾಲಿಬಾಲ್ ಚಾಂಪಿಯನ್ಶಿಪ್ನಲ್ಲಿ ಭಾರತ ಬಾಲಕರ ತಂಡ ಏನು ಮಾಡಿದೆ ದ್ವಿತೀಯ ಸ್ಥಾನ ಪಡ್ಕೊಳ್ತೈತೆ. ಇವೆಲ್ಲ ಅಷ್ಟೇ ನೆನಪಿಡ್ಬೇಕಂತ ಏನಿಲ್ಲ. ಇವಾಗ ರೀಸೆಂಟಾಗಿರೋದು ನೆನಪಿಟ್ಕೊಳ್ಳಿ ಸಾಕು. ಇವಾಗ ಕಿರಿಯರ ಒಂದು ವಾಲಿಬಾಲ್ ಚಾಂಪಿಯನ್ಶಿಪ್ ಭಾರತ ತಂಡದ ಸಾಧನೆ ನೋಡಿರಿ. ಕಿರಿಯರ ಒಂದು ಏಷ್ಯನ್ ಕ್ರೀಡೆಯಲ್ಲಿ ಅವ್ರ ಸಾಧನೆ ಏನಂತೇಳಿ 1980ರಲ್ಲಿ ಕೊರಿಯಾದ ಸಿಯೋಲ್ನಲ್ಲಿ ತೃತೀಯ ಸ್ಥಾನ ಪಡ್ಕೊಳ್ತಾರೆ ಇವರು. 1984ರಲ್ಲಿ ಸೌದಿ ಅರೇಬಿಯಾದಲ್ಲಿ ತೃತೀಯ ಸ್ಥಾನ, ಆದರೆ ದೋಹಾದಲ್ಲಿ ದ್ವಿತೀಯ ಸ್ಥಾನ, ತೆಹರನ್ನಲ್ಲಿ ದ್ವಿತೀಯ ಸ್ಥಾನ. ಇವೆಲ್ಲ ಕಿರಿಯರ ಸಾಧನೆ. ಈಗ ರಾಷ್ಟ್ರಮಟ್ಟದ ಕಿರಿಯರ ವಾಲಿಬಾಲ್ನಲ್ಲಿ ಕರ್ನಾಟಕದ ಸಾಧನೆ. ರಾಷ್ಟ್ರಮಟ್ಟದಲ್ಲಿ ಒಂದು ಕಿರಿಯ ವಿಭಾಗದಲ್ಲಿ ಕರ್ನಾಟಕದ ಕ್ರೀಡಾಪಟುಗಳ ಸಾಧನೆ ಏನಂತ ಹೇಳಿ ಕರ್ನಾಟಕದ ಒಂದು ಬಿಜಾಪುರದಲ್ಲಿ ದ್ವಿತೀಯ ಸ್ಥಾನ ಪಡ್ಕೊಳ್ತೈತೆ. ಕರ್ನಾಟಕದ ಮಂಡ್ಯದಲ್ಲಿ ಪ್ರಥಮ ಸ್ಥಾನ. ಇವೆಲ್ಲ ಇಸ್ವಿಗಳು ನೋಡ್ಕೊಂಡಿದ್ದಾವೆ. ಆಂಧ್ರ ಪ್ರದೇಶದ ವಿಜಯವಾಡದಲ್ಲಿ ತೃತೀಯ ಸ್ಥಾನ. ಕರ್ನಾಟಕದ ಕೊಪ್ಪದಲ್ಲಿ ಪ್ರಥಮ ಸ್ಥಾನ. ಆಂಧ್ರ ಪ್ರದೇಶದ ರಹೀಂ ಪೇಟೆಯಲ್ಲಿ ದ್ವಿತೀಯ ಸ್ಥಾನ. ಇವಾಗ ರೀಸೆಂಟಾಗಿರೋದು ಕೇಳ್ತಾರೆ, ಅದಕ್ಕೆ ಸುಮ್ಮನೆ ಏನು ಮಾಡ್ತಾಯಿದ್ದೀನಿ, ಸುಮ್ಮನೆ ಹೇಳ್ತಾ ಇರ್ತೀನಿ. ಅದಕ್ಕೆ ನೀವು ರೀಸೆಂಟಾಗಿರೋದು ಏನು ಮಾಡಿ ಕರೆಂಟ್ ಅಫೇರ್ಸ್ ರೆಫರ್ ಮಾಡ್ಕೊಂಡು ಪಾಯಿಂಟ್ಸ್ ಮಾಡ್ಕೊಳ್ರಿ. ಇದು ಅವಾಗ ಆದಂಥ ಒಂದು ಸಾಧನೆ. ಇವಾಗ ರೀಸೆಂಟಲ್ಲಿ ಒಂದು 5 ವರ್ಷ ಹಿಂದೆ 10 ವರ್ಷದ ಹಿಂದೆ ಏನೇನು ಆಗ್ತಾಯಿದ್ದಾವೆ ಅಂತೇಳಿ ನಾವು ಇಲ್ಲಿ ಅಪ್ಡೇಟ್ ಮಾಡ್ಕೋಬೇಕು. ಈಗ ಪ್ರಮುಖ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಒಂದು ಆಟಗಾರರ ಪರಿಚಯ ಇಂಪಾರ್ಟೆಂಟ್. ಇದು ನೆನ್ಪಿಟ್ಕೋಬೇಕು. ಯಾವ ಒಂದು ಪ್ಲೇಯರ್ಸ್ ಯಾವ ಒಂದು ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ ಅಂತೇಳಿ ಕ್ವಶನ್ ಬರ್ತವೆ, ಅದಕ್ಕೆ ನೆನ್ಪಿಟ್ಕೋಬೇಕು. ಜಿಮ್ಮಿ ಜಾರ್ಜ್ ಇವರು ಕೇರಳದವರು. ಇಟಲಿ ಒಂದು ಖಾಸಗಿ ತಂಡದ ಪರವಾಗಿ ಆಡ್ತಾರೆ. ಕಾರು ಒಂದು ಅಪಘಾತದಲ್ಲಿ ಮೃತಪಡ್ತಾರೆ. ಶ್ಯಾಮ್ ಸುಂದರ್ ರಾವ್ ಇವರು ಕೂಡ ಏನು ಮಾಡ್ತಾರೆ, ಒಂದು ಅಂತಾರಾಷ್ಟ್ರೀಯ ಕ್ರೀಡಾಪಟು ಆಗಿರ್ತಾರೆ. ಇವರು ಭಾರತ ತಂಡವನ್ನು ಪ್ರತಿನಿಧಿಸ್ತಾರೆ. 1974ರಲ್ಲಿ ಅರ್ಜುನ್ ಪ್ರಶಸ್ತಿ ಹಾಗೆ ಕ್ರೀಡಾ ಸಾಧನೆಗಾಗಿ ಭಾರತ ಸರ್ಕಾರ ಇವರಿಗೆ ನೀಡ್ತೈತೆ. 1995ರಲ್ಲಿ ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ಕೂಡ ಇವರು ಪಡ್ಕೊಳ್ತಾರೆ. G.E. ಶ್ರೀಧರನ್ ಇವರು ಕೂಡ ಒಬ್ಬ ಪ್ರಸಿದ್ಧ ಕ್ರೀಡಾಪಟು ಆಗಿರ್ತಾರೆ. ಭಾರತದ ಅತ್ಯುತ್ತಮ ಸೆಕ್ಟರ್ ಆಗಿರ್ತಾರೆ. ಇವರು ತಮಿಳುನಾಡಿನ ವಿವಿಧ ವಯೋಮಾನಗಳ ತರಬೇತಿಯನ್ನು ನೀಡ್ತಾ ಇದ್ದಾರೆ. ಅವರಿಗೆ ಕೋಚಾಗಿ ಕೆಲಸ ಮಾಡ್ತಾಯಿದ್ದಾರೆ. ಎ ರಮಣ್ ರಾವ್ ಆಂಧ್ರ ಪ್ರದೇಶದವರು. ಇವರು 1970ರಲ್ಲಿ ಭಾರತ ತಂಡವನ್ನು ಏನು ಮಾಡ್ತಾರೆ, ಪ್ರತಿನಿಧಿಸ್ತಾರೆ. 1978ರಲ್ಲಿ ಅರ್ಜುನ್ ಪ್ರಶಸ್ತಿ, 1990ರಲ್ಲಿ ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ಇಸ್ವಿ ಏನು ಕೇಳೋದಿಲ್ಲ. ಈ ಒಂದು ಹೆಸರುಗಳು ಯಾವ ಒಂದು ಗೇಮ್ಸಲ್ಲಿ ಬರ್ತವೆ ಅಂತ ಕೇಳ್ತಾರೆ. ಈ ಒಂದು ಕ್ರೀಡಾಪಟುಗಳು ಯಾವ ಒಂದು ಗೇಮ್ಸಿಗೆ ಸಂಬಂಧಪಟ್ಟಿದ್ದಾರೆ ಅಂತ ಈ ರೀತಿ ಕೇಳ್ತಾರೆ. ಅದಕ್ಕೆ ಆ ಒಂದು ಹೆಸರುಗಳು ಮಾತ್ರ ನೆನ್ಪಿಟ್ಕೋಬೇಕು. ಈಗ ವಾಲಿಬಾಲ್ಗೆ ಸಂಬಂಧಪಟ್ಟಂಥ ಪ್ರಶ್ನೆ ಉತ್ತರಗಳಿದ್ದಾವೆ, ಅವನು ಕೂಡ ಇಲ್ಲ ನೋಡೋಣ. ಯಾಕಂದರೆ ಮತ್ತೆ ನೆಕ್ಸ್ಟ್ ಒಂದು ವಿಡಿಯೋ ಮಾಡೋದು ಬೇಡ, ಸ್ವಲ್ಪ ಲೆಂತಿ ಆಗುತ್ತೆ ವಿಡಿಯೋ, ಪರವಾಗಿಲ್ಲ. ಯಾಕಂದರೆ ಎಕ್ಸಾಮ್ ಹತ್ತಿರ ಬರ್ತಾ ಇದ್ದಾವೆ. ನಾವು ಇದರಿಂದಲೇ ಸ್ವಲ್ಪ ಸ್ಪೀಡನ್ನು ಮೇಂಟೈನ್ ಮಾಡೋಣ. ವಾಲಿಬಾಲ್ ಆಟದ ಮೊದಲ ಹೆಸರು ಏನು ಅಂತಂದರೆ ಅದು ಮಿಂಟೋನೆಟ್. ಅದಕ್ಕೆ ವಾಲಿಬಾಲ್ ಅಂತೇಳಿ ಯಾರು ಕರೆದರು ಅಂದರೆ ಹಾಲ್ಸ್ಟೆಡ್ ಅವರು ಕರೀತಾರೆ. ಯಾವ ವರ್ಷ 3 ಯತ್ನ ಅಂದರೆ 3 ಸರ್ವಿಸ್ ಕೊಟ್ಟರು ಅಂದರೆ 1916. ವಾಲಿಬಾಲ್ ಆಟದಲ್ಲಿ ಒಂದು ಸೆಟ್ನಲ್ಲಿ ಲಿಬ್ರೋ ಆಟಗಾರರು ಎಷ್ಟು ಸಲ ಬದಲಾವಣೆ ಮಾಡ್ಬೋದು, ಎಷ್ಟು ರೀತಿ ಮಕ್ಕಳಿದ್ರೆ ಬದಲಾವಣೆ ಮಾಡ್ಬೋದು. ಯಾವುದೇ ರೀತಿ ಮಿತಿ ಇರೋದಿಲ್ಲ. ಇಲ್ಲ, ಎಷ್ಟು ಬಾರಿ ಬೇಕಾದರೂ ಮಾಡ್ಕೋಬೋದು. ವಾಲಿಬಾಲ್ ಯಾವಾಗ ಕಂಡುಹಿಡಿದ್ರು ಅಂದರೆ 1895ರಲ್ಲಿ ಅಮೆರಿಕದ ವಿಲಿಯಂ ಜಿ ಮಾರ್ಗನ್ ಅವರು ಕಂಡುಹಿಡಿತಾರೆ. ವಾಲಿಬಾಲ್ ನೆಟ್ನ ಮೇಲಂಚಿನಿಂದ ಮೇಲ್ಭಾಗಕ್ಕೆ ಚಾಚಿರುವ 8 ಮೀಟರ್ ಪ್ರತಿ ಬಣ್ಣದ ಪಟ್ಟಿಗಳ ಅಗಲ ಎಷ್ಟಿರಬೇಕಂದ್ರೆ 10 ಸೆಂಟಿಮೀಟರ್ ಇರಬೇಕು. ನೋಡಿ, ಪುರುಷರ ವಾಲಿಬಾಲ್ ಆಟಗಾರರಿಗೆ ನೆಲದಿಂದ ನೆಟ್ಟಿನ ಮೇಲಂಚು ಎಷ್ಟಿರ್ತದೆ? ಪುರುಷರಿಗೆ 2.43 ಇರ್ತೈತಿ. ಮಹಿಳೆಯರು ಬಾಲಕರು ಇವರಿಗೆಲ್ಲ ಎಷ್ಟಿರ್ತೈತೆ? 2.4 ಮೀಟರ್ ಇರ್ತೈತಿ. ಸೀನಿಯರ್ಸ್ ಸಬ್ ಜೂನಿಯರ್ಸ್ ಇರ್ತಾರಲ್ಲ ಅವ್ರಿಗೆ ಎಷ್ಟಿರ್ತದೆ? ಸಬ್ ಜೂನಿಯರ್ಸ್ ಕಿರಿಯ ಬಾಲಕರಿಗೆ ಅವರಿಗೆ 2.10 ಮೀಟರ್ ಇರ್ತೈತೆ. ನೆನ್ಪಿಟ್ಕೋಬೇಕು 3.
ಆಧುನಿಕ ವಾಲಿಬಾಲ್ ಆಟದಲ್ಲಿ ಲಿಬ್ರೋ ಯಾಕೆ ಸೇರಿಸಿದ್ದಾರೆ ಅಂದರೆ ರಕ್ಷಣೆಯನ್ನು ಬಲಗೊಳಿಸಲು. ವಾಲಿಬಾಲ್ ನೆಟ್ಗೆ ಹಾಕಿರುವಂಥ 2 ಆ್ಯಂಟೆನ ನಡುವಿನ ಅಂತರ ಎಷ್ಟಂದರೆ 9 ಮೀಟರ್. ವಾಲಿಬಾಲ್ ಪಂದ್ಯದಲ್ಲಿ ಮೊದಲ ಸೆಟ್ನ ನಂತರ ನೀಡುವಂಥ ವಿಶ್ರಾಂತಿ ಯಾವುದು ಅಂದರೆ 3 ನಿಮಿಷ. ಎಷ್ಟು ನೀಡ್ತಾರೆ ವಾಲಿಬಾಲ್ ಪಂದ್ಯದಲ್ಲಿ ಮೊದಲ ಸೆಟ್ ಮುಗಿದರೆ ಎಷ್ಟು ನಿಮಿಷ ವಿಶ್ರಾಂತಿ ಕೊಡ್ತಾರೆ ಅಂತಂದರೆ ಅಲ್ಲಿ 3 ನಿಮಿಷ ಕೊಡ್ತಾರೆ. ವಾಲಿಬಾಲ್ ಆಟ ಪ್ರಾರಂಭವಾಗಿದ್ದು ಯಾವಾಗ ಅಂದರೆ 1985ರಲ್ಲಿ. ವಾಲಿಬಾಲ್ ಆಟ ಪ್ರಾರಂಭ ಆಗಿದ್ದು 1895 ಆಗಬೇಕಿದೆ. 1895 ರಾಂಗ್ ಕಟ್ಟಿದ್ದಾರೆ, ಸರಿಪಡಿಸ್ಕೊಡ್ರಿ. ವಾಲಿಬಾಲ್ ಆಟದಲ್ಲಿ ಎ ತಂಡದಲ್ಲಿ ನಿಗದಿತ ಸಂಖ್ಯೆ 6 ಬದಲಾವಣೆಗಳಿದ್ದು ಟೈಮ್ಔಟ್ ಸಮಯದಲ್ಲಿ 4 ಬದಲಾವಣೆಗಳನ್ನು ಮಾಡಿಕೊಳ್ಳಬಹುದೇ? ಆ ಸೆಟ್ನಲ್ಲಿ ನಿಗದಿತ ಸಂಖ್ಯೆ ಬದಲಾವಣೆ ಮುಗಿದಿದ್ದ ಪಕ್ಷದಲ್ಲಿ ಮಾಡಿಕೊಳ್ಬೋದು, ಮುಗಿದಿಲ್ಲ ಅಂದರೆ ಮಾಡ್ಕೋಬೋದು. ನಮ್ಮದು ಎಷ್ಟು ಸೆಟ್ ಇದ್ದಾವೆ ಆ ಒಂದು ಅಷ್ಟು ಟೈಮ್ಔಟ್ಗಳು ಮುಗಿದಿಲ್ಲ ಅಂದರೆ ಮಾಡ್ಕೋಬೋದು. ಅಂತಾರಾಷ್ಟ್ರೀಯ ಆಟದ ಒಂದು ಪಂದ್ಯಾವಳಿಯಲ್ಲಿ ಒಂದು ತಾಂತ್ರಿಕ ಅವಧಿ ತಡೆ 60 ಸೆಕೆಂಡ್ಗಳಿಗೆ ಎಷ್ಟು ಅಂಕಗಳು ಬಂದಾಗ ನಾವು ಟೈಮ್ಔಟ್ ಪಡ್ಕೋಬೋದು ಅಂದರೆ 8 ಮತ್ತು 16 ಅಂಕಗಳು ಬಂದಾಗ ಪಡ್ಕೋಬೋದು. ಅಲ್ಲಿ ಎಷ್ಟಿರ್ತೈತೆ ಅಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಎಷ್ಟು ಆಟ ಪ್ರಾರಂಭ ಆದಾಗ ಅಥವಾ ನಿರಂತರವಾಗಿ ಆಟ ನಡೀತಿರುವಾಗ, ಆಟ ಪ್ರಾರಂಭಕ್ಕಿಂತ ಮುಂಚೆನೂ ಅಥವಾ ಆಟ ನಡೀತಿರುವಾಗ ಯಾವಾಗ ಬೇಕಾದರೂ ಟೈಮ್ಔಟ್ ತೊಗೋಬೋದು. ಎಷ್ಟು ನಿಮಿಷ ಇರ್ತದೆ? 30 ಸೆಕೆಂಡ್ ಇರ್ತದೆ. ಇಲ್ಲಿ 60 ಸೆಕೆಂಡ್. ವಾಲಿಬಾಲ್ ಆಟದಲ್ಲಿ ಉಪಯೋಗಿಸುವಂಥ ಆ್ಯಂಟೆನಾದ ಉದ್ದ ಎಷ್ಟಿರ್ತೈತೆ? 1.80 ಇರ್ತೈತೆ. ವಾಲಿಬಾಲ್ನ ಕನಿಷ್ಠ ಮತ್ತು ಗರಿಷ್ಠ ತೂಕ ಎಷ್ಟು? 260ರಿಂದ 280 ಗ್ರಾಮ್ ಇರ್ತೈತೆ. 260ರಿಂದ 280 ಗ್ರಾಮ್. ಅಂತಾರಾಷ್ಟ್ರೀಯ ವಾಲಿಬಾಲ್ ಫೆಡರೇಷನ್ ಯಾವಾಗ ಸ್ಥಾಪನೆ ಆಯಿತು ಅಂದರೆ 1947ರಲ್ಲಿ ಪ್ರಾರಂಭ ಆಗ್ತೈತಿ. ಅಂತಾರಾಷ್ಟ್ರೀಯ ವಾಲಿಬಾಲ್ ಫೆಡರೇಷನ್. ವಾಲಿಬಾಲ್ ಆಟದಲ್ಲಿ ರೆಫ್ರಿ ಸೀಟಿ ಊದಿದ ಎಷ್ಟು ಒಂದು ಸಮಯದೊಳಗೆ ಸರ್ವಿಸ್ ಮಾಡಬೇಕು ಅಂದರೆ 8 ಸೆಕೆಂಡ್ ಒಳಗಾಗಿ ಮಾಡಬೇಕು. ಇಂಪಾರ್ಟೆಂಟ್ ಇದು, ಅಲ್ಲಿ ಬಂದಿಲ್ಲ, ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ನೋಡ್ಕೊಳ್ರಿ. ವಾಲಿಬಾಲ್ ಆಟದಲ್ಲಿ ಒಂದು ಸೆಟ್ನಲ್ಲಿ ಎಷ್ಟು ಬದಲಿ ಆಟಗಾರರನ್ನು ಸೇರಿಸ್ಕೊಳ್ಬೋದು? 6 ಜನ ಬದಲಿ ಆಟಗಾರನ್ನು ಬದಲಾವಣೆ ಮಾಡ್ಕೋಬೋದು. 6 ಜನಕ್ಕೆ 6 ಜನ, 12 ಜನ ಇರ್ತಾರೆ. ಟೋಟಲ್ 6 ಜನ ಆಡ್ತಾರೆ, 6 ಜನ ಬದಲಿ ಆಟಗಾರ ಇರ್ತಾರೆ. 6 ಜನಕ್ಕೂ ಬೇಕಾದ್ರೂ ಬದಲಾವಣೆ ಮಾಡ್ಕೋಬೋದು. ವಾಲಿಬಾಲ್ ಆಟದಲ್ಲಿ ಮಧ್ಯದ ಗೆರೆಯಿಂದ 2 ಕಡೆ 3 ಮೀಟರ್ ದೂರದ ಗೆರೆಯನ್ನು ಗುರುತಿಸ್ತಾರೆ. ಈ ಗೆರೆಗೆ ನಾವು ಏನಂತ ಕರಿತೀವಿ ಅಂತಂದರೆ ಅದಕ್ಕೆ ಆಕ್ರಮಣ ಗೆರೆ ಅಂತೇಳಿ ಕರಿತೀವಿ. ವಾಲಿಬಾಲ್ ಆಟದಲ್ಲಿ ಮಧ್ಯದ ಗೆರೆಯಿಂದ 2 ಕಡೆ 3 ಮೀಟರ್ ಒಂದು ಗೆರೆಯನ್ನು ಗುರುತಿಸುವುದು. ಆ ಗೆರೆಗೆ ಏನಂತ ಕರಿತೀವಿ ಅಂದರೆ ಆಕ್ರಮಣ ಗೆರೆ ಅಂತೇಳಿ ಕರಿತೀವಿ. ವಾಲಿಬಾಲ್ ಆಟದ ಜಾಳಿಗೆ ಮೇಲ್ಭಾಗದಲ್ಲಿ ಕ್ಯಾನ್ವೇಸ್ ಬಟ್ಟೆ ಬಿಳಿ ಪಟ್ಟೆಯನ್ನು ನೆಟ್ಟಿನ ಉದ್ದಕ್ಕೂ ಹೊಲಿದಿರ್ತಾರೆ. ಅದರ ಅಗಲ ಎಷ್ಟು ಅಂದರೆ ಅದರ ಅಗಲ 7 ಸೆಂಟಿಮೀಟರ್ ಇರ್ತೈತೆ. ಇದು ಆ್ಯಂಟೆನಾ, ಇದು ಜಾಳಿಗೆ ಅಂದರೆ ಇದು 7 ಸೆಂಟಿಮೀಟರ್, ಕೆಳಗಿದು 5 ಸೆಂಟಿಮೀಟರ್ ಇರ್ತೈತೆ. ನೆಟ್ಟಿನ ಉದ್ದ ಎಷ್ಟಿರ್ತೈತೆ ಹಾಗಾದರೆ 9.5ರಿಂದ 10 ಮೀಟರ್ ಇರ್ತೈತೆ. ಆಗಲ್ಲ 1 ಮೀಟರ್ ಇರ್ತೈತೆ. 3 ಚೆಂಡುಗಳ ಪದ್ಧತಿ ಈ ಆಟದೊಂದಿಗೆ ಸೇರ್ತದೆ. 3 ಪದ್ಧತಿ ಇಲ್ಲಿರ್ತದೆ ಅಂದರೆ ವಾಲಿಬಾಲ್ನಲ್ಲಿ ಇರ್ತೈತೆ. 3 ಚೆಂಡುಗಳು ಕೊಡ್ತಾರೆ. ಪಾರ್ಶ್ವಭಾಗದಲ್ಲಿ ಒಂದೊಂದು ಇಟ್ಟಿರ್ತಾರೆ, ಒಂದು ರೆಫ್ರಿ ಹಿಂಭಾಗದಲ್ಲಿ ಇಟ್ಟಿರ್ತಾರೆ. ವಾಲಿಬಾಲ್ ಆ್ಯಂಟೆನಾವನ್ನು ಯಾವ ವಸ್ತುವಿನಿಂದ ಮಾಡ್ತಾರೆ ಅಂದರೆ ಪ್ಲಾಸ್ಟಿಕ್ ಅಥವಾ ಫೈಬರ್ನಿಂದ ಮಾಡಿರ್ತಾರೆ. ವಾಲಿಬಾಲ್ ಆಟದಲ್ಲಿ ಕಾವೇರಿಸ್ತು ವಲಯ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಫ್ರೀ ಝೋನ್ನಿಂದ ಎಷ್ಟು ಭಾಗದಲ್ಲಿ ಎಷ್ಟು ದೂರದಲ್ಲಿ ಇರ್ತದೆ, ಎಷ್ಟು ಮೀಟರ್ ಇರ್ತೈತೆ ಅಂತ ಕೇಳಿದರೆ 3 × 3 ಇರ್ತೈತೆ. 3 ಮೀಟರ್ ಉದ್ದ, 3 ಮೀಟರ್ ಅಗಲ ಇರ್ತೈತೆ. 1980ರ ಏಷ್ಯನ್ ವಾಲಿಬಾಲ್ ಪಂದ್ಯಗಳು ನಡೆದಂಥ ಸ್ಥಳ ಎಲ್ಲಂದರೆ ಅದು ಕೊರಿಯಾದ ಸಿಯೋಲ್ನಲ್ಲಿ. ಇಟಲಿಯ ಖಾಸಗಿ ತಂಡದಲ್ಲಿ ಆಡ್ತಿದ್ದ ಕಾರ್ ದುರ್ಘಟನೆಯಲ್ಲಿ ಮೃತಪಟ್ಟಂಥ ಭಾರತೀಯ ಒಂದು ವಾಲಿಬಾಲ್ ಆಟಗಾರ ಯಾರಂದರೆ ಅದು ಜಿಮ್ಮಿ ಜಾರ್ಜ್. ಲಿಬ್ರೋ ಆಟಗಾರ ಯಾವ ಆಟಗಾರರಿಗೆ ಯಾವಾಗ ಬೇಕಾದರೂ ಬದಲಾವಣೆ ನೀಡಬಹುದು ಅಂದರೆ ಬ್ಯಾಕ್ ಜೋನಲ್ಲಿರುವಂಥ ಆಟಗಾರರಿಗೆ ಬದಲಾವಣೆ ನೀಡಬಹುದು. ವಾಲಿಬಾಲ್ ಆಟವನ್ನು ಪ್ರಚಾರ ಮಾಡುವಲ್ಲಿ ಪ್ರಮುಖ ಸಂಸ್ಥೆ ಅಂದರೆ YMC, ಯಂಗ್ ಮೆನ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ಅಂತೇಳಿ ಕರಿತೀವಿ. ವಾಲಿಬಾಲ್ನಲ್ಲಿ ಆಟಗಾರರ ಎದೆಯ ಸಂಖ್ಯೆ ಎಲ್ಲಿಂದ ಪ್ರಾರಂಭ ಆಗ್ತದೆ ಅಂದರೆ 1ರಿಂದ 18ವರೆಗೂ ಪ್ರಾರಂಭ ಆಗ್ತದೆ. 1896ರ ವೇಳೆಗೆ ವಾಲಿಬಾಲ್ ಅಂತ ಹೆಸರನ್ನು ಯಾರು ಕೊಟ್ಟರು ಅಂದರೆ ಡಾಕ್ಟರ್ ಹಾಲ್ಸ್ಟೆಡ್ ಅವರು ಕೊಡ್ತಾರೆ. ಇವರು ಸ್ಪ್ರಿಂಗ್ಫೀಲ್ಡ್ನ ಒಬ್ಬ ಏನಾಗಿರ್ತಾರೆ, ಶಿಕ್ಷಕರಾಗಿರ್ತಾರೆ, ಅಲ್ಲಿ ತತ್ವಜ್ಞಾನಿಯಾಗಿರ್ತಾರೆ. ಅಲ್ಲಿಂದ ಅವ್ರು ಏನು ಮಾಡ್ತಾರೆ, ಈಗ ಒಂದು ಹೆಸರನ್ನು ನೀಡ್ತಾರೆ. ವಾಲಿಬಾಲ್ ಆಟವು ಪ್ರಾರಂಭ ಆಯ್ತಂತೆ ಫೆಬ್ರವರಿ 9, 1895ರಲ್ಲಿ ಪ್ರಾರಂಭ ಆಗ್ತೈತಿ. ಅಮೆರಿಕದ ಯಾವ ಸ್ಥಳದಲ್ಲಿ ಪ್ರಾರಂಭ ಆಗ್ತೈತೆ? ಕೊರಿಯಾ ಮ್ಯಾಸಚೂಸೆಟ್ಸ್ನಲ್ಲಿ ಪ್ರಾರಂಭ ಆಗ್ತೈತಿ. ಇಷ್ಟು MCQ ಅದು. ಈಗ ವಾಲಿಬಾಲ್ನಲ್ಲಿ ಅರ್ಜುನ್ ಪ್ರಶಸ್ತಿ ಪಡೆದವರು ಯಾರ್ಯಾರು ಅಂತ ಹೇಳ್ಕೊಟ್ಟಿದ್ದಾರೆ. ಇಲ್ಲಿ ಒಂದ್ಸರಿ ಅವನು ಕೂಡ ನೋಡೋಣ. ಇನ್ನೂ ಕೂಡ ರೀಸೆಂಟಾಗಿರೋದು ನೋಡ್ಕೋಬೇಕು. ನೋಡಿರಿ, ಒಂದ್ಸರಿ ಜೂಮ್ ಮಾಡಿ ತೋರಿಸ್ತೀನಿ, ನೀವು ಒಂದ್ಸರಿ ನೋಡ್ಕೊಳ್ರಿ. ಎಲ್ಲ ಯಾವಾಗ ಅರ್ಜುನ್ ಪ್ರಶಸ್ತಿ ಪಡ್ಕೊಂಡ್ರು ಇವರು.
1961ರಿಂದ ಇಲ್ಲಿ ತನಕ ಕೊಟ್ಟಿದ್ದಾರೆ. 2011ರವರೆಗೂ ಕೊಟ್ಟಿದ್ದಾರೆ. ನಾವು ಇವಾಗ ರೀಸೆಂಟಾಗಿರೋದು ಅಪ್ಡೇಟ್ ಮಾಡ್ಕೊಳ್ಬೇಕು. ಇವೇನು ಮುಖ್ಯವಾಗಿರೋದಿಲ್ಲ, ಹಾಗಾಗಿ ನನಗೆ ಹೇಳ್ತಾ ಇಲ್ಲ. ಇವಾಗ ರೀಸೆಂಟಾಗಿರೋದು ನಾನು ಮೂಲಕ ಅಪ್ಲೋಡ್ ಮಾಡ್ಕೊಂಡು ನೆನ್ಪಿಟ್ಕೊಂಡ್ರೆ ನಮಗೆ ಯೂಸ್ ಆಗುತ್ತೆ. ಇಷ್ಟೇನಾಯಿತು, ಒಂದು ವಾಲಿಬಾಲ್ಗೆ ಸಂಬಂಧಪಟ್ಟಂತಹ ಸಂಕ್ಷಿಪ್ತವಾದಂತಹ ಒಂದು ತರಗತಿಯನ್ನು ನಾನು ಮಾಡಿದ್ದೀನಿ. ಮುಂದಿನ ತರಗತಿಯಲ್ಲಿ ಮುಂದಿನ ಒಂದು ಗೇಮ್ಸ್ನೊಂದಿಗೆ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.